ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ನ ಶಾಂತಿ ಒಪ್ಪಂದದ ಮಾತುಕತೆಗಳು. ಇವತ್ತು ಇಡೀ ಜಗತ್ತು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಏನು ಸುದೀರ್ಘವಾಗಿ 100ಕ್ಕೂ ಅಧಿಕ ದಿನಗಳ ಕಾಲ ಯುದ್ಧ ನಡೀತಲ್ಲ, ಈ ಯುದ್ಧಕ್ಕೆ ಡೊನಾಲ್ಡ್ ಟ್ರಂಪ್ ಫ್ರಾನ್ಸ್ನಲ್ಲಿ ಅಂತಿಮ ಮುದ್ರೆಯನ್ನು ಒತ್ತುವ ಮುಖಾಂತರ ಒಪ್ಪಂದದ ಮಾತುಕತೆ ಎಲ್ಲವೂ ಕೂಡ ಆಯಿತು. ಇದೀಗ ಒಂದು ಆಲೋಚನೆ ಬರ್ತಾ ಇದೆ, ಹಾಗಾದರೆ ಯುದ್ಧದಿಂದ ಯಾರಿಗೇನು ಸಿಕ್ತು? ಅಮೆರಿಕದ ಖರ್ಚೇನು, ಇರಾನ್ ಮಾಡಿದ ಖರ್ಚೇನು, ಇರಾನ್ ತೆತ್ತಂತಹ ಬೆಲೆ ಏನು, ಅಮೆರಿಕ ತೆತ್ತಂತಹ ಬೆಲೆ ಏನು, ಅದಾದ ನಂತರ ಯಾವ ಪರಿಪ್ರಮಾಣದಲ್ಲಿ ಹಣವನ್ನು ಅಮೆರಿಕ ಈ ಯುದ್ಧದಲ್ಲಿ ಕಳೆದುಕೊಂಡಿತು, ಎಲ್ಲ ದೊಡ್ಡ ಮಟ್ಟದ ಚರ್ಚೆಗಳು. ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಹಂಕಾರ, ಮಿತ್ರ ದೇಶ ಇಸ್ರೇಲ್ ಹೇಳಿದಂತಹ ಒಂದು ಪಟ್ಟು, ಇದಕ್ಕೆ ಪ್ರತಿಕ್ರಿಯೆ ಆಗಿ ಇರಾನ್ ಹಿಡಿದಂತಹ ಹಠ, ಇವೆಲ್ಲದರ ನಡುವೆ ಆದಂಥದ್ದು ಸುದೀರ್ಘ 108 ದಿನಗಳ ಯುದ್ಧ. ಈ ಯುದ್ಧದಿಂದ ಪರಿಣಾಮ ಏನಾಯಿತು? ಒಪ್ಪಂದದ ಭಾಗವಾಗ್ತಾ ಇದ್ದಾರೆ, ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ, ಒಪ್ಪಂದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಇರಾನ್ ಅಮೆರಿಕಕ್ಕೆ ಮಾತು ಕೊಡ್ತಾ ಇದೆ. ಹಾಗಾದರೆ ಒಪ್ಪಂದ ಇದು ಮುಂದೆ ಹೀಗೇ ಒರೆಯುತ್ತಾ? ಇರಾನ್ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆ ವಿಚಾರಗಳು ಬೇರೆ ಇದೆ. ಆದರೆ ಇವೆಲ್ಲದರ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿದೆ. ಏನೆಲ್ಲ ಬೆಳವಣಿಗೆಗಳಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಇರಾನ್ ಹಠ, ಅಮೆರಿಕದ ಅಹಂಕಾರ, ಕೊನೆಗೂ ಯುದ್ಧಕ್ಕೆ ಬ್ರೇಕ್. ಸಾವಿರದ 1919ರಲ್ಲಿ ಫ್ರಾನ್ಸ್ನ ವರ್ಸೈಲ್ಸ್ ಎನ್ನುವಂತಹ ಈ ಪ್ರದೇಶದಲ್ಲಿ, ಈ ಅರಮನೆಯಲ್ಲಿ ಮೊದಲ ಮಹಾಯುದ್ಧದ ಅಂತಿಮ ಮುದ್ರೆ ಸಿಕ್ಕಿತ್ತು. ಅಲ್ಲಿ ಕದನ ವಿರಾಮ ಒಪ್ಪಂದದ ಮಾತುಕತೆಗಳಾಗಿತ್ತು. ಸುದೀರ್ಘ 107 ವರ್ಷಗಳ ನಂತರ ಅದೇ ಅರಮನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಂತಹ ಯುದ್ಧಕ್ಕೆ ಬ್ರೇಕ್ ಹಾಕುವ ಸಹಿಯನ್ನು ಮಾಡಿದ್ದಾರೆ. ಅದೇ ಅರಮನೆಯಲ್ಲಿ ಆದಂತಹ ಬೆಳವಣಿಗೆ. ಆ ಮುಖಾಂತರ ಉಭಯ ದೇಶಗಳು ಇದೀಗ ಯುದ್ಧವನ್ನು ಸ್ಟಾಪ್ ಮಾಡ್ತಾ ಇವೆ. ಮುಂದಿನ 60 ದಿನಗಳ ಕಾಲ ಒಂದು ಅಬ್ಸರ್ವೇಷನ್ ಪೀರಿಯಡ್ ಇರುತ್ತೆ, ಅಬ್ಸರ್ವೇಷನ್ ಸಮಯ ಇರುತ್ತೆ. ಇರಾನ್ ಏನು ಮಾಡುತ್ತೆ, ಅಮೆರಿಕ ಏನು ಮಾಡುತ್ತೆ ಅಂತ ಅವರವರ ದೇಶಗಳ ಕಣ್ಗಾವಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಹೋಗ್ತಾ ಇರೋದು. ಆದರೆ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಯಾವ ಪ್ರಖರತೆಯನ್ನು ಅಮೆರಿಕ ಇರಾನ್ ಮೇಲೆ ತೆಗೆದುಕೊಂಡು ಬಂದಿತ್ತು ಅನ್ನೋದು ನೋಡಿದ್ದೀವಿ. ಮೊದಲ ಹಂತದಲ್ಲಿ ಇರಾನ್ ಸೋತು ಸುಣ್ಣವಾಗಿ ಬಿಡ್ತು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಯಿತು. ಆದರೆ ಇರಾನ್ ಪುಟಿದೆದ್ದು ಬಂತು. ಅದು ಇಸ್ರೇಲ್ನ ವಿರುದ್ಧ ಆಗಿರ್ಬೋದು, ಅಮೆರಿಕದ ವಿರುದ್ಧ ಆಗಿರ್ಬೋದು, ಪುಟಿದೇಳುವ ಮುಖಾಂತರ ಪ್ರತೀಕಾರದ ಭಾಗವನ್ನು ತೀರಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿತು. ಇದರ ಭಾಗವಾಗಿ ಏನಾಯಿತು ಅಂತ ಹೇಳಿದರೆ, ಇರಾನ್ನವರು ಅನೇಕ ಜನರನ್ನು ಕಳೆದುಕೊಂಡರು, ಅಮೆರಿಕದ ಕೆಲ ಸೈನಿಕರು ಮೃತಪಟ್ಟರು. ಇದೆಲ್ಲ ಬೆಳವಣಿಗೆ ಆಗಿದೆ. ಅದೀಗ ಅಂತಿಮ ಮುದ್ರೆ ಬಿದ್ದಿದೆ. ಯಾರಿಗೆ ಏನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಖಜಾನೆ ಖಾಲಿಯಾಗಿದೆ. ಯುದ್ಧ ಶುರು ಮಾಡಿದ್ದೇ ಅಮೆರಿಕ, ಇದೀಗ ಖಜಾನೆ ಖಾಲಿಯಾಗಿದೆ ಅಂತ. ಈ ಖಜಾನೆ ಖಾಲಿಯಾಗಿದ್ದರ ಬಗ್ಗೆ ಅಮೆರಿಕಾದಲ್ಲಿ ಅಪಸ್ವರ ಎದ್ದಿದ್ದನ್ನು ನಾವೆಲ್ಲ ನೋಡಿದ್ವಿ. ನಾವು ಕಟ್ಟಿದಂತಹ ತೆರಿಗೆ ಹಣ ಮತ್ತೊಂದು ದೇಶದ ಹಿತಾಸಕ್ತಿಯ ಕಾರಣಕ್ಕಾಗಿ ಇರಾನ್ ಯುದ್ಧಕ್ಕೆ ಹೋಗ್ತಾ ಇದೆ ಅಂತ ಅಮೆರಿಕದ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆಗಳಾಯಿತು. ಅನುಮತಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಚರ್ಚೆಗಳು, ಇದರ ವಿರುದ್ಧ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬರೋದೆಲ್ಲ ನಾವೆಲ್ಲ ಆಗಿತ್ತು. ಇದೀಗ 108 ದಿನಗಳ ಅಮೆರಿಕ ಈ ಯುದ್ಧಕ್ಕೆ ವ್ಯಯ ಮಾಡಿದ್ದು 10.67 ಲಕ್ಷ ಕೋಟಿ ರೂಪಾಯಿ. ಇರಾನ್ ಅಗ್ಗದ ಡ್ರೋನ್ಗಳನ್ನು ಹೊಡೆದುರುಳಿಸುವುದಕ್ಕೆ ಬಳಕೆಯಾದ 37 ಕೋಟಿ ರೂಪಾಯಿ ಬೆಲೆಯ ಕ್ಷಿಪಣಿಗಳು. ಕೇವಲ ರಕ್ಷಣೆಗಾಗಿಯೇ ಪೆಂಟಗನ್ನಿನ 113 ಶತಕೋಟಿ ಡಾಲರ್ ಹಣ ಖರ್ಚಾಗಿದೆ ಅಂತ. ಟ್ರಂಪ್ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದೊಂದು ಸುದ್ದಿ. ಇರಾನ್ ಜೊತೆಗಿನ ಯುದ್ಧ ಅಮೆರಿಕ ಒಂದು ಪ್ರತಿ ಸೆಕೆಂಡಿಗೆ, ಜಸ್ಟ್ ಇಮ್ಯಾಜಿನ್ ನೀವು, ಪ್ರತಿ ಸೆಕೆಂಡಿಗೆ ಅಮೆರಿಕ 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದೆ. ಅಂದರೆ ಒಂದು ದಿನಕ್ಕೆ 9,400 ಕೋಟಿ ರೂಪಾಯಿ. ಪರ್ ಸೆಕೆಂಡ್ಗೆ 10 ಲಕ್ಷ ರೂಪಾಯಿ ಅಂದರೆ ದಿನಕ್ಕೆ 24 ಗಂಟೆ 9,400 ಕೋಟಿ ರೂಪಾಯಿ ಹಣವನ್ನು ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಖರ್ಚು ಮಾಡಿತ್ತು. ಇದರ ಜೊತೆಗೆ ಮತ್ತೊಂದು ಏನಾಯಿತು ಅಂತ ಹೇಳಿದ್ರೆ, ಇರಾನ್ 25 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನಷ್ಟವನ್ನು ಕಳೆದ 100 ದಿನಗಳಲ್ಲಿ ಅನುಭವಿಸಿದೆ ಅಂತ. ಮತ್ತೊಂದು ಕಡೆ 1,22,000 ಇರಾನ್ನ ಕಟ್ಟಡಗಳ ಧ್ವಂಸ ಆಗಿದೆ. 1,22,000. ಎಲ್ಲಕ್ಕಿಂತ ಹೆಚ್ಚಾಗಿ ದಿನದ 24 ಗಂಟೆಗಳಲ್ಲಿ ಸರಾಸರಿ 6 ಗಂಟೆಗಳಿಗೊಮ್ಮೆ ಯುದ್ಧ ಆಗಿದೆ.
6 ಗಂಟೆಗಳಿಗೆ ಒಮ್ಮೆ ಯುದ್ಧ ಆಗಿದೆ. ಅದು ಇಸ್ರೇಲ್ ಮೇಲೆ ಆಗಿರ್ಬೋದು, ಇರಾನ್ ಮೇಲೆ ಆಗಿರ್ಬೋದು, ಅಮೆರಿಕದ ಮೇಲೆ ಆಗಿರ್ಬೋದು, ಪ್ರತಿ 6 ಗಂಟೆಗೊಮ್ಮೆ ಯುದ್ಧ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಒಟ್ಟಾರೆ 36 ಲಕ್ಷ ಕೋಟಿ ರೂಪಾಯಿಯನ್ನು ಅಮೆರಿಕ ನಷ್ಟ ಮಾಡಿಕೊಳ್ತು. ಇದರ ಜೊತೆಗೆ ಅಮೆರಿಕ ಇರಾನ್ ಯುದ್ಧದ ಭಾಗವಾಗಿ ಇಡೀ ಜಗತ್ತಿಗೆ 122 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಎಲ್ಲ ಲೆಕ್ಕಾಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಈ ಯುದ್ಧ ಶುರುವಾಯಿತಲ್ಲ ಫೆಬ್ರವರಿ 28ನೇ ತಾರೀಕಿಗೆ, 28ನೇ ತಾರೀಕಿಗೆ ಒಂದು ದಿನ, ಅದಾದ ನಂತರ ಮಾರ್ಚ್ 1ನೇ ತಾರೀಕು, ಕೇವಲ 2 ದಿನಕ್ಕಾಗಿ ಅಮೆರಿಕ ತನ್ನ ರಕ್ಷಣೆ ಮತ್ತು ತನ್ನ ಕ್ಷಿಪಣಿಗಳಿಗಾಗಿ 47,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಎಷ್ಟು ದಿನಕ್ಕೆ? ಕೇವಲ 2 ದಿನಕ್ಕೆ ಅಮೆರಿಕ ಖರ್ಚು ಮಾಡಿದ್ದು 47,000 ಕೋಟಿ ರೂಪಾಯಿ. ಆ ಮುಖಾಂತರ ಅಮೆರಿಕದ ಆರ್ಥಿಕತೆ, ಅಮೆರಿಕದ ಒಟ್ಟಾರೆ GDP ಎಲ್ಲವೂ ಕೂಡ ಕುಸಿತ ಆಗ್ತಾ ಬಂತು. ಕೇವಲ ಅಮೆರಿಕ ಮಾತ್ರ ಅಲ್ಲ, ಜಗತ್ತಿನದ್ದೂ ಕೂಡ ಕುಸಿತ ಆಗಿದೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ಗೆ ಬಂಪರ್ ಲಾಟರಿ ಸಿಕ್ಕಿದೆ. ಅಮೆರಿಕ ಕ್ಲಾಸ್ ಆಯಿತು, ಇರಾನ್ಗೆ ಬಂಪರ್ ಲಾಟರಿ ಸಿಕ್ತು. ಹೆಂಗೆ? ನಾವು ಚರ್ಚೆ ಮಾಡಿದ್ದೀವಿ. ತೈಲದ ಮೇಲಿದ್ದಂತಹ ದಿಗ್ಬಂಧನಗಳು ಹೋಯಿತು, ಆರ್ಥಿಕ ದಿಗ್ಬಂಧನ ಹೋಯಿತು, ಅವರ ಆಸ್ತಿ ಅವರಿಗೆ ಸಿಗೋದಕ್ಕೆ ಶುರುವಾಯಿತು. ಇಷ್ಟು ದಿನಗಳ ಕಾಲ ಅವರ ಮೇಲೆ ಇದ್ದಂತಹ ನಿರ್ಬಂಧಗಳ ತೆರವು ಆಗಿದ್ದರ ಕಾರಣಕ್ಕಾಗಿ ಅವರು ಧಾರಾಳವಾಗಿ ಬೇರೆ ಬೇರೆ ದೇಶಗಳಿಗೆ ತೈಲವನ್ನು ಮಾರಾಟ ಮಾಡಬಹುದು, ಆ ಮುಖಾಂತರ ಆದಾಯ ಕ್ರೋಢೀಕರಣ ಮಾಡಬಹುದು. ನಾಳೆ ಒಂದು ವೇಳೆ ಅಮೆರಿಕಾದವರು ದಾಳಿ ಮಾಡಿದರೆ ಹಾರ್ಮುಜನ್ನು ಬಂದ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಹಾಕಿ ಮತ್ತಷ್ಟು ಆರ್ಥಿಕವಾಗಿ ಜಗತ್ತಿಗೆ ಒಂದು ಕಂಟಕವನ್ನು ತರುವ ಪ್ರಯತ್ನವನ್ನು ಮಾಡಬಹುದು. ಇವೆಲ್ಲದರ ಹೊರತಾಗಿ $300 ಬಿಲಿಯನ್ ಆರ್ಥಿಕ ನೆರವು ಸಿಗ್ತಾ ಇದೆ. ಇದು $300 ಬಿಲಿಯನ್ ಆರ್ಥಿಕ ನೆರವು ಅಮೆರಿಕ ಏಕಾಏಕಿಯಾಗಿ ತೆಗೆದುಕೊಳ್ಳಿ, ನೀವು ಇಟ್ಕೊಳ್ಳಿ ಅಂತ ಅಮೆರಿಕ ಕೊಡುವಂಥ ಹಣ ಅಲ್ಲ. ಇದು ಬದಲಾಗಿ ಬೇರೆ ಬೇರೆ ದೇಶಗಳು, ಅದು ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜಪಾನ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಈ ದೇಶದಲ್ಲಿ ಹೂಡಿಕೆಯನ್ನು ಮಾಡುತ್ತವೆ. ಹೂಡಿಕೆಯ ಮುಖಾಂತರ ಮೂಲ ಸೌಕರ್ಯ, ಅದು ಕೈಗಾರೀಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಇರಾನ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಸಿಗ್ತಾ ಇದೆ. ಅಂದರೆ ಇಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದ ದೇಶಗಳು ಕೂಡ ಇರಾನ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದೀಗ ಅಂಥದ್ದೊಂದು ಅವಕಾಶ ಯಾರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇರಾನಿಗೆ ಸಿಗ್ತಾ ಇದೆ. ಮೊನ್ನೆ ನಾನೊಂದು ಎಕ್ಸಾಂಪಲ್ ಹೇಳಿದೆ. ಸೌದಿ ಅರೇಬಿಯಾ ಬಂದು ಇದೀಗ ಇರಾನ್ನ ಯಾವುದೋ ಒಂದು ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಮುಂದೆ ಬರ್ತಾರೆ. ಆವಾಗ ಅಮೆರಿಕದ ಅನುಮತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಅಮೆರಿಕ ಅನುಮತಿ ಕೊಡುತ್ತೆ, ಅನುಮತಿಯ ಜೊತೆಗೆ ಹಣವನ್ನು ಕೊಡುವಂತಹ ಪ್ರಯತ್ನವೂ ಕೂಡ ಆಗುತ್ತೆ. ಆ ಮುಖಾಂತರ ಒಂದು $300 ಬಿಲಿಯನ್ ಹಣ ಅವರಿಗೆಲ್ಲ ಸಿಗ್ತಾ ಇದೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಬಂಪರ್ ಅನ್ನ ಇರಾನ್ ಅವರು ಪಡೆದುಕೊಂಡ್ರು. ಮತ್ತೊಂದು ಕಡೆ ಪಾಕಿಸ್ತಾನದ ನವರಂಗಿ ಆಟನೇ ಪಾಕಿಸ್ತಾನದ್ದು. ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆ ಆಗಿತ್ತು. ಯಾವ ಮಾತುಕತೆಯೂ ಕೂಡ ಅಂತಿಮವಾದ ಫಲಿತಾಂಶವನ್ನು ತೆಗೆದುಕೊಂಡು ಬರಲಿಲ್ಲ. ಯಾಕಂದರೆ ಅಲ್ಲಿ ಪರಮಾಣು ಕಾರ್ಯಕ್ರಮ, ಯುರೇನಿಯಂ ವಿಚಾರಕ್ಕಾಗಿಯೇ ಗೊಂದಲಗಳಾಯಿತು. JD ವ್ಯಾನ್ಸ್ ನೇತೃತ್ವದ ಅಮೆರಿಕ ನಿಯೋಗ, ಅದಾದ ನಂತರ ಇರಾನ್ನ ಅಧ್ಯಕ್ಷರು ವಾಪಸ್ ಎಲ್ಲ ಬಂದಿದ್ದನ್ನು ನೋಡಿದ್ವಿ. ಆದರೆ ಇವತ್ತು ಪಾಕಿಸ್ತಾನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನನ್ನ ನೇತೃತ್ವದಲ್ಲಿ ಆಯ್ತಿದ್ದು, ನನ್ನ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ನಡೆದಿದೆ ಅಂತ ಶಹಬಾಜ್ ಶರೀಫ್ ಎಲ್ಲ ಘೋಷಣೆ ಮಾಡಿಕೊಂಡ್ರು. ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಪಾಕ್ ಪ್ರಧಾನಿ ಕೂಡ ಮಧ್ಯವರ್ತಿಯಾಗಿ ಸಹಿಯನ್ನು ಮಾಡಿದ್ದಾರೆ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಾಕಿಸ್ತಾನದವರು. ಏನಂತ? 3 ತಿಂಗಳ 16 ದಿನ ನಮ್ಮ ನಿರಂತರ ರಾಜತಾಂತ್ರಿಕ ಪರಿಶ್ರಮದಿಂದ ಈ ಐತಿಹಾಸಿಕ ಒಪ್ಪಂದ ಆಗಿದೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಅವರ ನಿರಂತರ ಶ್ರಮದಿಂದ ಇದಾಗಿದೆ ಅಂತ. ಮತ್ತೊಂದು ಕಡೆ ಫೀಲ್ಡ್ ಮಾರ್ಷಲ್ ಮುನೀರ್ ಅವರ ದೂರದರ್ಶಿತ್ವದ ಶಾಂತಿಯ ನಾಯಕತ್ವ ಜಾಗತಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ದಾಖಲಾಗಿದೆ. ಅಂದರೆ ಪಾಕಿಸ್ತಾನ ಶಾಂತಿಯನ್ನು ಬೋಧನೆ ಮಾಡುತ್ತೆ. ಈ ಶಾಂತಿಯ ದೂರದರ್ಶಿತ್ವ ಏನಿತ್ತಲ್ಲ, ಇದು ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗುವಂತೆ ಮಾಡಿಬಿಡ್ತು ಅಂತ ಯಾರು ಹೇಳ್ತಾ ಇರೋದು? ಭಯೋತ್ಪಾದನೆಯನ್ನು ಜಗತ್ತಿಗೆ ಕೊಡುವಂತಹ ದೇಶ ಇವತ್ತು ಪಾಕಿಸ್ತಾನದವರೆಲ್ಲ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ರಾಜತಾಂತ್ರಿಕರು ಅಥವಾ ತಜ್ಞರು ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಬಗ್ಗೆ. ಪಾಕಿಸ್ತಾನ ಏನು ಕೆಲಸ ಮಾಡಿಲ್ಲ. ಪಾಕಿಸ್ತಾನ ಏನು ಕೆಲಸ ಮಾಡ್ತು? ಉಭಯ ದೇಶದ ನಾಯಕರುಗಳು ಬಂದು ಕುಳಿತುಕೊಂಡು ಮಾತನಾಡೋದಕ್ಕೆ ಒಂದು ಜಾಗವನ್ನು ಕಲ್ಪಿಸಿ ಕೊಡ್ತು ಹೊರತು ಹಾರ್ಮುಜ್ ಬಗ್ಗೆ ಅಥವಾ ಯುರೇನಿಯಂ ಬಗ್ಗೆ, ಪರಮಾಣು ಕಾರ್ಯಕ್ರಮದ ಬಗ್ಗೆ ತಾವಾಗೇ ಮುಂದೆ ನಿಂತು ಮಾತುಕತೆಯನ್ನು ಮಾಡಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈಗ 2 ಪಾರ್ಟಿಗಳಿರುತ್ತೆ ಅಥವಾ 2 ವ್ಯಕ್ತಿಗಳಿರ್ತಾರೆ. ಅವ್ರದ್ದು ಯಾವುದೋ ಕೆಲಸದ ನಿಮಿತ್ತ ಒಂದು ಪ್ಲೇಸಿಗೆ ಹೋಗಬೇಕು. ಉದಾಹರಣೆಗೆ ನಮ್ಮಲ್ಲಿ ಹೋಟೆಲ್ಗಳಿಗೆ ಹೋಗಿ ಈ ವ್ಯವಹಾರಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಈಗ ಹೋಟೆಲ್ ಏನಾಗುತ್ತಲ್ಲಿ, ನಮಗೆ ಮಾತುಕತೆಯನ್ನು ನಡೆಸೋದಕ್ಕೆ ಒಂದು ಜಾಗ ಕೊಟ್ಟಂತಹ ಪ್ಲೇಸ್ ಆಗುತ್ತಷ್ಟೇ. ಯಾವುದೋ ಹೋಟೆಲ್ ಮಾಲೀಕ ಅಥವಾ ಹೋಟೆಲ್ನ ಇತರ ಸಿಬ್ಬಂದಿಯವರು ಬಂದು ಈ 2 ವ್ಯಕ್ತಿಯ ನಡುವೆ ಆಗ್ತಾ ಇರುವಂಥ ಡೀಲ್ನ ಬಗ್ಗೆ ಸಹಾಯ ಮಾಡಿದ್ರು ಹೋಟೆಲ್ನವ್ರು ಏನೋ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದರ ವ್ಯತಿರಿಕ್ತವಾಗಿ ಹೋಟೆಲ್ ನಮ್ಗೆ ಏನು ಮಾಡುತ್ತೆ? ಕೇವಲ ಜಾಗವನ್ನು ಮಾತ್ರ ಕೊಟ್ಟಿರುತ್ತೆ. ಪಾಕಿಸ್ತಾನವು ಕೂಡ ಹಾಗೆ ಜಾಗವನ್ನು ಮಾತ್ರ ಕೊಟ್ಟಿದೆ, ಒಪ್ಪಂದ ಆಗೋದಕ್ಕೆ ಏನೋ ಸಹಾಯ ಮಾಡಿಲ್ಲ ಅಂತ ಇದೀಗ ರಾಜತಾಂತ್ರಿಕವಾಗಿ ಅನೇಕ ತಜ್ಞರು ಇದನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಟ್ ಅವರ ವೈಯಕ್ತಿಕ ಕಾರಣಕ್ಕಾಗಿ ಆರ್ಥಿಕವಾಗಿ ಜರ್ಜರಿತವಾಗಿದೆ ಪಾಕಿಸ್ತಾನ. ಶಾಂತಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಹೀಗಾಗಿ ಅದನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಮತ್ತೊಂದು ಕಡೆ ಕಠಿಣ ಷರತ್ತು 60 ದಿನಗಳ ಡೆಡ್ಲೈನ್. ಕಠಿಣ ಷರತ್ತಿದು 60 ದಿನ. 30 ದಿನಗಳ ಒಳಗಾಗಿ ಇರಾನ್ ಮೇಲಿನ ನೌಕಾ ದಿಗ್ಬಂಧನವನ್ನು ಹಿಂತೆಗೆದುಕೊಳ್ಳಬೇಕು ಅಮೆರಿಕ. ಅಂದರೆ ಕಳೆದ ಏಪ್ರಿಲ್ ತಿಂಗಳಿಂದ ಅಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಲಾಗಿದೆ, ಅದೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳಬೇಕು. 1 ತಿಂಗಳ ಒಳಗಡೆ ಇರಾನ್ ಸುತ್ತಮುತ್ತಲ ಪ್ರದೇಶದಿಂದ ಅಮೆರಿಕ ಸೈನ್ಯ ವಾಪಸ್ ಆಗಬೇಕು. ಇರಾನ್ ಕಡೆಯಿಂದ 60 ದಿನಗಳ ಕಾಲ ವಾಣಿಜ್ಯ ಹಡಗುಗಳಿಗೆ ಸುರಕ್ಷಿತ ಸಂಚಾರದೆಲ್ಲ ಭರವಸೆ ಕೊಟ್ಟಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆಯೋದಿಲ್ಲ ಅಂತ ಇರಾನ್ನಿಂದ ಅಧಿಕೃತ ಒಪ್ಪಿಗೆ ಅಂತ ಹೇಳ್ತಿದ್ದಾರೆ. ಮುಂದಿನ 60 ದಿನಗಳಲ್ಲೆಲ್ಲ ಅಬ್ಸರ್ವೇಷನ್ ಇರುತ್ತೆ ಅಂತ. ನೀವು ನೋಡಿ, ಇದು ಮೊದಲ ಬಾರಿಗೆ ಅಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದು. ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದಾಗೆ 2015ರಲ್ಲಿ ಬರಾಕ್ ಒಬಾಮಾ ಇದ್ದಾಗಲೂ ಕೂಡ ಒಪ್ಪಂದ ಆಗಿತ್ತು ಇರಾನ್ ಮತ್ತು ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ನಡುವೆ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಕೂಡ ಇದೇ ವಿಚಾರಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗ್ತಾ ಇದೆ. ಆದರೆ ನೀವು ಬರಾಕ್ ಒಬಾಮಾ ಇದ್ದಾಗ ಈ ಮಾತುಕತೆಯನ್ನು ನಡೆಸೋದಕ್ಕೆ ಅಥವಾ ಇವೆಲ್ಲವನ್ನು ಅಬ್ಸರ್ವ್ ಮಾಡೋದಕ್ಕೆ ಸುಮಾರು 20 ತಿಂಗಳ ಕಾಲ ಸಮಯವನ್ನು ತೆಗೆದುಕೊಳ್ಳಲಾಗಿತ್ತು. 1.5 ವರ್ಷಕ್ಕಿಂತ ಹೆಚ್ಚು ಸಮಯವನ್ನು ಅವರು ತೆಗೆದುಕೊಂಡಿದ್ದರು. ಆದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಕೇವಲ 60 ದಿನಗಳ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ. 60 ದಿನಗಳ ಸಮಯ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ 2015ಕ್ಕೂ ಮತ್ತು 2026ಕ್ಕೂ 11 ವರ್ಷದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಇರಾನ್ ಮೇಲೆ ನೇರವಾದಂತಹ ಯುದ್ಧ ಆಗಿರಲಿಲ್ಲ. ಅವತ್ತೇನಾಗಿತ್ತು, ಕೇವಲ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು. ಅವರದನ್ನು ಹೆಂಗೆ ಮಾಡ್ತಾರೆ, ಯುರೇನಿಯಂ ಹಸ್ತಾಂತರ ಮಾಡ್ತಾರಾ, ಯುರೇನಿಯಮನ್ನು ಹೆಂಗೆ ಕಣ್ಗಾವಲಿನಲ್ಲಿ ಇಡೋ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ, ನಮ್ಮ ಕಣ್ಣಿಗೆ ಕಾಣದ ಹಾಗೆ ಪರಮಾಣು ಕಾರ್ಯಕ್ರಮದಲ್ಲಿ ಏನಾದರೂ ಅಭಿವೃದ್ಧಿಯನ್ನು ಸಾಧಿಸ್ತಾರಾ, ಇವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ 20 ದಿನ ತೆಗೆದುಕೊಂಡಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಆ ರೀತಿಯಾದಂತಹ ಮೆಂಟ್ಯಾಲಿಟಿ ಇಲ್ಲ ಅಂತ ಜಗತ್ತಿನಲ್ಲಿ ಮಾತುಕತೆಗಳು ಬರ್ತಾ ಇದೆ. ಏನೇ ಆದರೂ ಕೂಡ ದೀರ್ಘವಾಗಿ ಆಗೋದಕ್ಕಿಂತ ಶೀಘ್ರವಾಗಿ ಆಗಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಆಲೋಚನೆ. ದೀರ್ಘ ಬೇಡ, ಶೀಘ್ರ ಆಗಬೇಕು ಅಂತ. ಹೀಗಾಗಿ 60 ದಿನಗಳಿಗೆ ಅದನ್ನೆಲ್ಲ ಇಳಿಸ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಟ್ರಂಪ್ ವಿರುದ್ಧ ಮೋಸ್ತಬಾ ಖಮೇನಿ ವಾಗ್ದಾಳಿ ನಡೆಸಿರೋದು. ಅಯತೊಲ್ಲಾ ಅಲಿ ಖಮೇನಿಯ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಮೋಸ್ತಬಾ ಖಮೇನಿ ಅಜ್ಞಾತ ಸ್ಥಳದಿಂದಲೇ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತುಕತೆಯನ್ನು ನಡೆಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅದೇ ಕಾರಣವನ್ನು ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮೆರಿಕದ ಹತಾಶೆಯೇ ಈ ಒಪ್ಪಂದಕ್ಕೆ ಕಾರಣ ಅಂತ ಇರಾನ್ನ ಸುಪ್ರೀಂ ಲೀಡರ್ ಮೋಸ್ತಬಾ ಖಮೇನಿ ಹೇಳಿದರು. ಬೆದರಿಕೆಗೆ ಮಣಿದು ಒಪ್ಪಂದವನ್ನು ಮಾಡಿಕೊಂಡಿಲ್ಲ, ಇದು ಇರಾನ್ನ ಸಾರ್ವಭೌಮತ್ವದ ಗೆಲುವಂತೆಲ್ಲ ಹೇಳಿದರು. ಪೆಜಿಶ್ಕಿಯನ್ನೆಲ್ಲ ಹೇಳಿಕೆ ಕೊಟ್ಟರು. ಅಮೆರಿಕ ಇರಾನ್ ಶಾಂತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. ಸಹಜವಾಗಿ ಗೊತ್ತಿದೆ ಅದು ಇವರ ನಡುವೆ ಒಪ್ಪಂದ ಆದರೆ ಏನು ಪರಿಣಾಮ ಆಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಹೀಗಾಗಿ ಅವರೆಲ್ಲ ವಿರೋಧ. ಇದು ಇಸ್ರೇಲ್ ಪಾಲಿನ ದೊಡ್ಡ ಸೋಲು ಅಂತ ನೆತನ್ಯಾಹು ವಿರುದ್ಧ ವಿಪಕ್ಷಗಳು ಕಿಡಿಕಾರಿರೋದು. ಅಂದರೆ ಅಕ್ಟೋಬರ್ನಲ್ಲಿ ಚುನಾವಣೆ ಇದೆ ಇಸ್ರೇಲ್ನಲ್ಲಿ. ಈ ಚುನಾವಣೆ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗಿದ್ದು, ಅಂದರೆ ಪಕ್ಕದ ದೇಶದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಹೀಗಾಗಿ ಇಸ್ರೇಲ್ಲೂ ಕೂಡ ಆಂತರಿಕ ರಾಜಕಾರಣಕ್ಕೆ ಇದೆಲ್ಲ ಕಾರಣ ಆಗಿದೆ. ಮತ್ತೊಂದು ಕಡೆ ಶಾಂತಿ ಒಪ್ಪಂದದ ನಡುವೆ ಸಿರಿಯಾ ಗಾಜಾದಿಂದ ಸೈನ್ಯವನ್ನು ಹಿಂತೆಗೆಯಲ್ಲ ಅಂತ 1000 ಕಿಲೋಮೀಟರ್ ಅವರೇನು ಅಕ್ವೈರ್ ಮಾಡಿದ್ದಾರೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಅಂತ ಅವರೆಲ್ಲ ಪದೇ ಹೇಳ್ತಾ ಇದ್ದಾರೆ. ಅಂದರೆ ಮೊದಲ ದಿನದಿಂದಲೂ ಕೂಡ ಅವರು ಆ ಹೇಳಿಕೆಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾರು? ಇದೇ ಇಸ್ರೇಲ್ನವರು. ಏನಂತ ಹೇಳ್ತಾ ಇದ್ರು ಅವರು? ನಾವು ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಮೊದಲ ದಿನದಿಂದಲೂ ಕೂಡ ಅದನ್ನು ಉಲ್ಲೇಖ ಮಾಡ್ಕೊಂಡು ಬರೋ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ರು? ಇರಾನ್ ಅವರು ಮಾಡ್ತಾ ಇದ್ರು. ಇದರ ಭಾಗವಾಗಿ ಇಷ್ಟು ದಿನಗಳ ಕಾಲ ಈ ಸುದೀರ್ಘ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ತನ್ನ ಅನೇಕ ನಾಗರಿಕರನ್ನ, ತನ್ನ ಸೇನಾ ಬಲವನ್ನ ಎಲ್ಲವನ್ನೂ ಕೂಡ ಕಳೆದುಕೊಂಡ ನಂತರವೂ ಕೂಡ ಇರಾನ್ ಸುದೀರ್ಘವಾಗಿ ಪ್ರತಿರೋಧವನ್ನು ತೋರಿಸ್ತಾ ಬಂದಿತ್ತು. ಇದೀಗ ಸಹಜವಾಗಿ ಒಂದು ಚರ್ಚೆನ ಆಗ್ತಾ ಇದೆ. ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನಾಗ್ತಾ ಇದೆ? ಅಮೆರಿಕಾವೇ ಸ್ವತಃ ಯಾರ ಹತ್ರ ಹೋಗಿ, ಇರಾನ್ನ ಹತ್ರ ಹೋಗಿ ಮೊಂಡಿ ಊರಿ ಕುಳಿತಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆಯಲ್ಲ, ಇದೀಗ ಯಾರಿಗೆ ಒಂದು ಪುಷ್ಟಿ ಎನ್ನುವಂತೆ, ಇರಾನ್ಗೆ ಅನ್ನುವಂತಹ ಪುಷ್ಟಿ ಎನ್ನುವಂತೆ ಆಗ್ತಾ ಇದೆ. ಹೀಗಾಗಿ ಮೋಸ್ತಬಾ ಖಮೇನಿ ಹೇಳ್ತಾ ಇದ್ದಾರೆ, ಇದು ನಮ್ಮ ಗೆಲುವು ಎನ್ನುವಂತಹ ನಿಟ್ಟಿನಲ್ಲಿ ಅವರ ಚರ್ಚೆ. ಗೆಲುವು ಯಾರದ್ದೇ ಇರಲಿ, ಇದರ ಹೊಡೆತ ಮಾತ್ರ ಇಸ್ರೇಲ್ಗೆ ಬೀಳುತ್ತೆ ಅನ್ನುವಂಥ ಆತಂಕ ಅವ್ರಿಗಿದೆ. ಹೀಗಾಗಿ ಆ ವಿಚಾರ ಏನಾಗುತ್ತೆ ಕಾದ್ ನೋಡೋಣ. ಈಗ ಜಗತ್ತು ಮಾತ್ರ ನೆಮ್ಮದಿಯಿಂದ, ನಿಟ್ಟುಸಿರಿನಿಂದ, ಯುದ್ಧದ ಭೀತಿಯಿಂದ ಸದ್ಯಕ್ಕಂತೂ ಹೊರಗೆ ಬರ್ತಾ ಇದೆ. ಉಭಯ ರಾಷ್ಟ್ರಗಳು ಮುಂದೆ ಇವುಗಳನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ನೋಡೋಣ. ಅಮೆರಿಕ ಮತ್ತು ಇಸ್ರೇಲ್, ಈಗಷ್ಟೇ ನಾವು ನೋಡ್ತಾ ಇದ್ವಿ ಈ ಒಪ್ಪಂದಕ್ಕೆ ಬೆಂಜಮಿನ್ ನೆತನ್ಯಾಹು ಅವರ ನಕಾರ ಇದೆ, ಒಪ್ಪಿಗೆ ಇಲ್ಲ ಅಂತ. ಹಾಗಾದರೆ ಯಾವ ಅಮೆರಿಕ ಬೇರೆ ಬೇರೆ ದೇಶಗಳನ್ನು ನಿಯಂತ್ರಣ ಮಾಡುತ್ತಲ್ಲ, ಈ ಇಸ್ರೇಲ್ ಅಮೆರಿಕವನ್ನು ನಿಯಂತ್ರಣ ಮಾಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ ನೀವು ಮಧ್ಯಪ್ರಾಚ್ಯದ ಕಾರಣಕ್ಕಾಗಿ ಮತ್ತು ಸೋವಿಯತ್ ಒಕ್ಕೂಟದ ವಿರುದ್ಧ ಈ ಹಿಂದೆ ಹೋರಾಟ ಮಾಡೋದಕ್ಕೆ, ಇವತ್ತು ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಸ್ರೇಲ್ ಕೂಡ ಅಮೆರಿಕಕ್ಕೆ ಬೇಕು. ಇಸ್ರೇಲ್ಗೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ, ಅದು ವಿಶ್ವಸಂಸ್ಥೆಯ ಕಾರಣ ಹಾಕಿರ್ಬೋದು, ಮಧ್ಯಪ್ರಾಚ್ಯ ಇವತ್ತಿನ ಇರಾನ್ ದಾಳಿಯ ಕಾರಣಕ್ಕಾಗಿ ಇಸ್ರೇಲ್ಗೂ ಕೂಡ ಅಮೆರಿಕ ಬೇಕಾಗಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಅನಿವಾರ್ಯ ಸ್ಥಿತಿಯಲ್ಲಿ ಉಭಯ ದೇಶಗಳಿದೆ.
ಉಭಯ ದೇಶಗಳಿರೋದು. ಹಾಗಾದರೆ ಇದೀಗ ಈ ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳು, ಬಿರುಕುಗಳು, ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಬಿರುಕುಗಳು ಬಂತ ಅನ್ನುವಂಥ ಚರ್ಚೆ. ಯಾಕಂದರೆ ಅವರ ವಿರುದ್ಧ ಇವರು ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಸಿಂಗ್ಯುಲರ್ ಪದಗಳನ್ನೆಲ್ಲ ಬಳಸಿ ಒಬ್ಬ ಹುಚ್ಚ ಅನ್ನುವಂತಹ ರೀತಿಯೆಲ್ಲ ಮಾತನಾಡಿದರು. ಏನಾಯ್ತಿದು? ಅಮೆರಿಕ ಮತ್ತು ಇಸ್ರೇಲ್ನ ಇತಿಹಾಸ ಹೆಂಗಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನೆತನ್ಯಾಹು ಗರಂ, ಇಸ್ರೇಲ್ ಬಂಡಾಯ ಸಾರಿಬಿಟ್ಟಿದೆ. ನೆತನ್ಯಾಹು ಗರಂ ಆಗಿದ್ದಾರೆ. ಇಸ್ರೇಲನ್ನು ಕತ್ತಲಲ್ಲಿಟ್ಟು ಇರಾನ್ ಜೊತೆ ಗುಪ್ತವಾಗಿ ಡೀಲ್ ಫೈನಲ್ ಮಾಡಿದೆ ಅಮೆರಿಕ. ಅಂದರೆ ಇಸ್ರೇಲ್ ಹೇಳಿದ್ದ ಕಾರಣಕ್ಕಾಗಿ ಯುದ್ಧ ಶುರುವಾಯಿತು. ಇವತ್ತು ಡೀಲ್ ಆಗುವಾಗ ಇಸ್ರೇಲೇ ಇಲ್ಲ ಅಲ್ಲಿ. ಇರಾನ್ಗೆ $300 ಬಿಲಿಯನ್ ಬೃಹತ್ ಪ್ಯಾಕೇಜ್ ಘೋಷಣೆ. ಟ್ರಂಪ್ ಇರಾನ್ ಡೀಲ್ ಕಂಡು ಬೆಂಜಮಿನ್ ನೆತನ್ಯಾಹು ಎಲ್ಲ ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ನೀವು ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಇಸ್ರೇಲ್ ಮತ್ತು ಇರಾನ್ ಮೊದಲು ಮಿತ್ರ ದೇಶಗಳೇ ಆಗಿತ್ತು. 79ಕ್ಕಿಂತ ಮೊದಲು 79ರಲ್ಲಿ ಇಸ್ಲಾಂ ಕ್ರಾಂತಿ ಆದ ನಂತರ, ಇಸ್ಲಾಂ ಕ್ರಾಂತಿಯ ಉದ್ದೇಶ ಅಥವಾ ಅದಾದ ನಂತರ ಇರಾನ್ನ ಸಿದ್ಧಾಂತ ಬದಲಾಯಿತು. ಏನಂತ? ಇಸ್ರೇಲ್ ಅಸ್ತಿತ್ವವನ್ನು ಅಳಿಸುವುದೇ ನಮ್ಮ ಗುರಿ ಅಂತ ಅವ್ರೇನು ಮಾಡಿದರು ಅಂತ ಹೇಳಿದರೆ, ಇಸ್ರೇಲನ್ನು ವಿರೋಧ ಮಾಡ್ತಾ ಬಂದರು. ಇದು ಉಭಯ ದೇಶಗಳ ನಡುವೆ ದ್ವೇಷ ಹುಟ್ಟೋದಕ್ಕೂ ಕೂಡ ಕಾರಣ ಆಯಿತು. ನಿಮಗೆ ವಿಪರ್ಯಾಸ ಅನಿಸ್ಬೋದು, ಪ್ರತಿ ವರ್ಷ ರಂಜಾನ್ ಬರುತ್ತಲ್ಲ, ರಂಜಾನ್ ಬಂದಂತಹ ಸಮಯದಲ್ಲಿ ಈ ಇರಾನ್ ದೇಶದಲ್ಲಿ ರಂಜಾನ್ನ ಕೊನೆಯ ಶುಕ್ರವಾರ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಅಲ್ ಖುದ್ ದಿನ ಅಂತ ಕರೀತಾರೆ. ಅದನ್ನು ಅಲ್ ಖುದ್ ದಿನ ಅಂತ ಇರಾನ್ನಲ್ಲಿ ಕರೀಲಾಗುತ್ತೆ. ಏನಿದ್ರ ವಿಶೇಷ? ಈ ಅಲ್ ಖುದ್ ದಿನ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಯಾವ ಜೆರೂಸಲೇಮನ್ನು ಇವತ್ತು ಇಸ್ರೇಲ್ನವರು ವಶಪಡಿಸಿಕೊಂಡಿದ್ದಾರೋ ಆ ಜಾಗದಿಂದ ಇಸ್ರೇಲನ್ನು ಹೆಂಗೆ ಓಡಿಸಬೇಕು ಅನ್ನೋದನ್ನು ಅವತ್ತಿನ ಇಡೀ ದಿನಗಳ ಕಾಲ ಅವರಿಗೆ ಪಾಠ ಪ್ರವಚನವನ್ನು ಮಾಡಲಾಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಇರಾನ್ಗೆ ಯಾವ ರೀತಿಯಾಗಿ ಇಸ್ರೇಲ್ನ ಮೇಲೆ ದ್ವೇಷ ಇದೆ ಅಂತ. ಈ ಕಾರಣಕ್ಕಾಗಿ ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಅಸಮಾಧಾನ ಹುಟ್ಟುಕೊಳ್ತಾ ಇರೋದಕ್ಕೆ ಕಾರಣ ಇದು ಅಂತ. ಯಾಕೆ ಕಾರಣ? ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ಒಪ್ಪೋದಿಲ್ಲ, ಇರಾನ್ನ ಅಸ್ತಿತ್ವವನ್ನು ಅವರು ಒಪ್ಪೋದಿಲ್ಲ ಅನ್ನುವ ಕಾರಣಕ್ಕಾಗಿ. ನೀವು ನೋಡಿ, 2015ರಲ್ಲಿ ಒನ್ಸಗೇನ್ ಅದೇ ವಿಚಾರಕ್ಕೆ ಬರೋದಾದರೆ, ಬರಾಕ್ ಒಬಾಮಾ ಅವರು ಒಪ್ಪಂದ ಮಾಡಿಕೊಳ್ಳೋಕ್ಕೆ ಬಹುದಂತಹ ಸಮಯದಲ್ಲಿ ನಾವು ಹಿಂದೆ ಇದ್ರ ಬಗ್ಗೆ ಮಾತನಾಡಿದ್ದೀವಿ. ಕಾಂಗ್ರೆಸ್ ಸಂಸತ್ತಿನ ಹೋಗಿ ಬೆಂಜಮಿನ್ ನೆತನ್ಯಾಹು ಭಾಷಣವನ್ನು ಮಾಡಿ ಬಂದಿದ್ರು. ಅವತ್ತು ಬೆಂಜಮಿನ್ ನೆತನ್ಯಾಹು ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರೆ. ಇವತ್ತು ನೀವೇನೋ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಿ, ಅವರಿಗೆ ಆರ್ಥಿಕ ದಿಗ್ಬಂಧನಗಳನ್ನು ತೆರೀತಾ ಇದ್ದೀರಿ, ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ಕೊಳ್ತಾ ಇದ್ದೀರಿ, ಆದರೆ ಮುಂದೊಂದು ದಿನ ಇದೇ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ ಅಂತ ಏನು ಗ್ಯಾರಂಟಿ ಅಂತ ಬೆಂಜಮಿನ್ ನೆತನ್ಯಾಹು ಬರಾಕ್ ಒಬಾಮಾ ಅವರಿಗೆ ಪ್ರಶ್ನೆ ಕೇಳಿದ್ರು. ಉತ್ತರ ಇರಲಿಲ್ಲ. ಆದರೆ ವಿಪರ್ಯಾಸ ನೋಡಿ, ಇವತ್ತು ಅಮೆರಿಕ ಅದೇ ಕಾರಣಕ್ಕಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ರಹಸ್ಯವಾಗಿ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡುತ್ತೆ ಅಂತ ಯಾರು ಇದೇ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಹೇಳಿದ್ರಲ್ಲ, ಇರಾನ್ ಹಾಗೆ ಮಾಡ್ತಾ ಹೋಯಿತು. ಅದರ ಪರಿಣಾಮವಾಗಿ 2026ರಲ್ಲಿ ದಾಳಿ ಆಯಿತು. ಈ ಎಲ್ಲ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಒನ್ಸ್ ಅಗೇನ್ ಭಿನ್ನಾಭಿಪ್ರಾಯಗಳು ಇವೆಲ್ಲ ಬರ್ತಾ ಇದೆ ಅಂತ ಸುದ್ದಿ. ಏನಾಗುತ್ತೆ ನೋಡೋಣ. ಟ್ರಂಪ್ಗೆ ಸ್ವಂತ ಆಡಳಿತದಿಂದಲೇ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಹೆಂಗೆ? ಅಲ್ಲಿಯ ಕೆಲ ನಾಯಕರುಗಳೆಲ್ಲ ಇವರ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಇಸ್ರೇಲ್ ಲಾಬಿ ನಾಯಕರು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿರೋದು. ಅವರ ವಾದ ಇದೆ, ಯಾಕಂದರೆ ಯಹೂದಿಗಳು ಮೇಜರ್ ಆಗುತ್ತಾರೆ ನಿಮ್ಗೆ ಅಮೆರಿಕಕ್ಕೆ ಹೋದರೆ. ಆ ಕಾರಣಕ್ಕಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ದೊಂದು ಸುದ್ದಿ ಇದೆ. ಅಂದರೆ ಅಮೆರಿಕ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ಕ್ಲಿಫರ್ ಎನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಮಾರ್ಕ್ ರುಬಿಯೋ ಇವರೆಲ್ಲ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇರಾನ್ ತನ್ನ ಯುರೇನಿಯಮನ್ನು ನಾಶ ಮಾಡುವ ಯೋಜನೆಯನ್ನು ಬಿಡಬೇಕು, ಬಟ್ ಅದನ್ನು ಮಾಡಲ್ಲ. ಒಪ್ಪಂದದ ಮುಖಾಂತರ ಸಮಯವನ್ನು ತೆಗೆದುಕೊಳ್ತಾ ಇದೆ. ಅಂದರೆ ಈಗ ನಾನು ಒಪ್ಪಂದ ಮಾಡ್ಕೊಳ್ತೀನಿ, ಆ ಕಾರ್ಯಕ್ರಮದಿಂದ ಹಿಂದೆ ಸರಿತೀನಿ ಅಂತ ಹೇಳುವ ಮುಖಾಂತರ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಂತ. ಒನ್ಸ್ ಅಗೇನ್ ಅದೇ ಉಲ್ಲೇಖ ಮಾಡೋದು, 15ರಲ್ಲಿ ಒಪ್ಪಂದ ಆಯಿತು, ಬಿಡಬೇಕಾಗಿತ್ತು, ಬಟ್ ರಹಸ್ಯವಾಗಿ ಅದೆಲ್ಲವೂ ಕೂಡ 60% ಆಗ್ತಾ ಹೋಯಿತು. ಇವತ್ತು ಕೆಲ ನಾಯಕರಿಗಿರುವಂಥ ಆತಂಕ, ಪದೇ ಅಮೆರಿಕ ಜೊತೆಗೆ ಇವರು ಒಪ್ಪಂದವನ್ನು ಮಾಡಿಕೊಳ್ತಾರೆ, ಈ ಒಪ್ಪಂದವನ್ನು ಮಾಡಿಕೊಂಡ ನಂತರವೂ ಕೂಡ ಅದರಲ್ಲಿ ಮತ್ತೆ ಮುನ್ನುಗ್ತಾರೆ ಅನ್ನುವಂಥದ್ದು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಏನಂತ? ಉತ್ತರ ಕೊರಿಯಾ ಮತ್ತು ಅಮೆರಿಕಾದ ನಡುವೆ 1994ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ ಅಂತ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ 1994ರಲ್ಲಿ. ಅದಾದ ನಂತರ ಒಂದು ಬೆಳವಣಿಗೆಗಳಾಗುತ್ತೆ. ಅಂತಾರಾಷ್ಟ್ರೀಯ ಪರಮಾಣು ಅಧಿಕಾರಿಗಳಿಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಇರಾನ್ ಹೇಗೆ ತನ್ನ ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಕೇಂದ್ರಗಳಿಗೆ ಯಾವುದೇ ಅಂತಾರಾಷ್ಟ್ರೀಯ ಪರಮಾಣು ಕೇಂದ್ರಗಳ ಅಧಿಕಾರಿಗಳನ್ನು ಬಿಡಲ್ಲ, ನಮ್ಮ ದೇಶಗಳಿಗೆ ಕಾಲಿಡತಕ್ಕದ್ದಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಬರ್ತಾರಲ್ಲ, ಅವತ್ತು ಇದೇ ಉತ್ತರ ಕೊರಿಯಾ ಕೂಡ ಅಮೆರಿಕಕ್ಕೆ ಭರವಸೆ ಕೊಡುತ್ತೆ, ನಾನು ಯಾವುದೇ ಕಾರಣಕ್ಕೂ ಪರಮಾಣನ್ನು ತಯಾರು ಮಾಡೋದಿಲ್ಲ ಅಂತ ಒಪ್ಪಂದ ಆಯಿತು 94ರಲ್ಲಿ. ಅದಾದ ನಂತರ ಅಂತಾರಾಷ್ಟ್ರೀಯ ಅಧಿಕಾರಿಗಳು ಬರೋದಕ್ಕೆ ನಿರ್ಬಂಧವನ್ನು ವಿಧಿಸಲಾಯಿತು. ಒಂದು ಬೆಳವಣಿಗೆ ನಿಮಗೆಲ್ಲ ನೆನಪಿದೆ, ಈ ಹಿಂದೆ ಒಂದು ಒಪ್ಪಂದ ಆಗಿತ್ತು, ಯಾರು ಕೂಡ 5 ರಾಷ್ಟ್ರಗಳನ್ನು ಹೊರತುಪಡಿಸಿ ಮತ್ತೊಂದು ರಾಷ್ಟ್ರ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಬಾರದು ಅನ್ನೋದಕ್ಕೆ ಒಂದು ಒಪ್ಪಂದ ಆಗಿತ್ತು, ಅದಕ್ಕೆ ಸಹಿ ಮಾಡೋದು. ಆ ಒಪ್ಪಂದಕ್ಕೆ ಉತ್ತರ ಕೊರಿಯಾವು ಕೂಡ ಸಹಿ ಮಾಡಿತ್ತು.
ನೀವು 94ರಲ್ಲಿ ಒಪ್ಪಂದ ಆಗಿ ಸರಿಸುಮಾರು ಒಂದು 15-16 ವರ್ಷಗಳ ನಂತರ 2003ರಲ್ಲಿ ಆ NPT ಒಪ್ಪಂದದಿಂದ ಉತ್ತರ ಕೊರಿಯಾ ಹೊರಗೆ ಬರುತ್ತೆ. ಒಂದು ಕಡೆ ತಯಾರು ಮಾಡಲ್ಲ ಅಂತ ಹೇಳ್ತಾ ಇದ್ದಂಥ ಉತ್ತರ ಕೊರಿಯಾ 2003ರಲ್ಲಿ ನಾನು ತಯಾರು ಮಾಡ್ತೀನಿ ಅನ್ನುವಂಥ ಮೆಸೇಜನ್ನು ಕೊಡೋ ಪ್ರಯತ್ನ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಪ್ಪಂದದ ಮುಖಾಂತರ ಸಮಯವನ್ನು ತೆಗೆದುಕೊಂಡು ಯಾರಿಗೂ ಕೂಡ ಗೊತ್ತಾಗದಂತೆ ರಹಸ್ಯವಾಗಿ ಯುರೇನಿಯಂನ ಪುಷ್ಟೀಕರಣ ಮಾಡೋದು. ಉತ್ತರ ಕೊರಿಯಾ ಏನು ಮಾಡ್ತು, ಪಾಕಿಸ್ತಾನದಿಂದ ರಹಸ್ಯವಾಗಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತರಿಸ್ಕೊಳ್ತು. ಅದಾದ ನಂತರ ಅದರಲ್ಲಿ ಪುಷ್ಟೀಕರಣ ಮಾಡಲಾಯಿತು. 2003ರಲ್ಲಿ ಒಪ್ಪಂದದಿಂದ ಹೊರಗಡೆ ಬಂದರು. 2006ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗತವಾಗಿ ಅವರು ಪರಮಾಣು ಬಾಂಬ್ಗಳನ್ನು ಪರೀಕ್ಷೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾರು? ಉತ್ತರ ಕೊರಿಯಾದವರು. ಇವತ್ತು ಬೇರೆ ಬೇರೆ ನಾಯಕರು ಅಥವಾ ಇಸ್ರೇಲ್ ಅವರು ಆತಂಕ ಏನು ವ್ಯಕ್ತಪಡಿಸ್ತಿದ್ದಾರೆ. ಅವತ್ತು ಉತ್ತರ ಕೊರಿಯಾ ಒಪ್ಪಂದ ಮಾಡಿಕೊಂಡು ಕೈ ಕೊಟ್ಟಿತ್ತು, ನೀವು ಅವತ್ತು ಕೈ ಸುಟ್ಕೊಂಡಿದ್ರಿ. ಇವತ್ತು ಇರಾನ್ ಕೂಡ ಹಾಗೆ ಮಾಡ್ತಾ ಇದೆ, ಸಮಯವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ನೀವು ನೋಡಿ, ಈ ಅನೇಕ ಜನ ಮೃತಪಟ್ಟಿದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ನಿಮಗೆ 1963ರಲ್ಲಿ ಜಾನ್ ಎಫ್ ಕೆನಡಿ ಇಸ್ರೇಲ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಅಂತ ಒಂದು ಅವರು ಪತ್ರ ಬರೀತಾರೆ. ಅದಾದ ನಂತರ ಅವರ ವ್ಯಕ್ತಿಯ ಹತ್ಯೆಯೂ ಕೂಡ ಆಗುತ್ತೆ. ಅಂದರೆ ಕೆಲ ನಾಯಕರು ಮೃತಪಟ್ಟಿದ್ದಾರೆ, ಕೆಲವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಅಂತ, ಇಸ್ರೇಲ್ನ ಬೇರೆ ಬೇರೆ ಕಾರಣಕ್ಕಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಕ್ಕೆ. ಮತ್ತೊಂದು ಕಡೆ ನೆತನ್ಯಾಹು ಸುಳ್ಳು, ಟ್ರಂಪ್ಗೆ ಜ್ಞಾನೋದಯ ಆಗಿದೆ. ಅವರೇನೋ ಹೇಳಿದ್ರಂತೆ, ಇರಾನ್ ಸುಲಭವಾಗಿ ನಮ್ಮ ಕೈಗೆ ಸಿಕ್ಕಿಬಿಡುತ್ತೆ, ನಮ್ಮ ದಾಳಿಗೆ ವಿಲವಿಲ ಅಂದ್ಬಿಡುತ್ತೆ ಅಂತ ಒಂದೆಲ್ಲ ಮಾಹಿತಿ ಕೊಟ್ಟಿದ್ರು ಅಂತ. ಆದರೆ ಇವತ್ತು ಹೋಗ ಆಗಲಿಲ್ಲ, ದಾಳಿಗೆ ಶರಣಾಗತಿ ಆಗುತ್ತಂತ ಹೇಳಿದ್ರಂತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಕ್ರೇಜಿ ನಾಯಕ ಅಂತೆಲ್ಲ ಹೇಳಿದರು. ಹುಚ್ಚ ನಾಯಕ ಆತ ನನ್ನ ಮಾತು ಕೇಳಿಬಿಟ್ಟೆ ನಾನು ಅಂತ. ಅದಾದ ನಂತರ ಏನು ಮಾಡಿದ್ರು, ಹುಚ್ಚ ನಾಯಕ ಅಂತ ಬೆಂಜಮಿನ್ ನೆತನ್ಯಾಹು ಅವರನ್ನು ಹೊಗಳಿದ್ರು. ಅದಾದ ನಂತರ ಇರಾನ್ ನಾಯಕರು ಬುದ್ಧಿವಂತರು, ಶಕ್ತಿಶಾಲಿಗಳಂತೆಲ್ಲ ಹೇಳಿದರು. ನೀವು ನೋಡಿ, ಈ ಬೆಂಜಮಿನ್ ನೆತನ್ಯಾಹು ಅವರ ಮಾತುಗಳನ್ನು ಕೇಳಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಕೆಟ್ಟರು. ಅಮೆರಿಕ ಇದೇ ಮೊದಲ ಬಾರಿಗೆ ಅಲ್ಲ ಈ ಥರ ಕೈ ಸುಟ್ಕೊಳ್ತಾ ಇರೋದು. 1991ರಲ್ಲಿ ಕ್ಯೂಬಾದಿಂದ ಒಂದು ಕ್ರಾಂತಿಕಾರಿಗಳ ಗುಂಪು ಎಲ್ಲಿಗೆ ಬರುತ್ತೆ, ಅಮೆರಿಕಕ್ಕೆ ಬರುತ್ತೆ. ಒಂದು ಕ್ರಾಂತಿಕಾರಿಗಳ ಗುಂಪು ಅದು. ಆ ಕ್ರಾಂತಿಕಾರಿಗಳ ಗುಂಪು ಬಂದು ಅಮೆರಿಕಾದ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕೆನಡಿ ಅವರಿಗೆ ಮನವರಿಕೆ ಮಾಡ್ತಾರೆ, ಇಲ್ಲ ನೀವು ಕ್ಯೂಬಾದ ಮೇಲೆ ಸಣ್ಣ ದಾಳಿ ಮಾಡಬೇಕು. ಒಂದು ಸಣ್ಣ ದಾಳಿ ಆದರೆ ಫೆಡೆಲ್ ಕ್ಯೂಸ್ಟ್ರೋ ಎನ್ನುವಂಥ ಒಬ್ಬ ವ್ಯಕ್ತಿ ಆ ರಾಜ್ಯವನ್ನು ಆಳ್ತಾ ಇರ್ತಾರೆ. ನೀವು ಅಲ್ಲಿ ದಾಳಿ ಮಾಡಿದರೆ ಇಡೀ ದೇಶ ನಿಮ್ಮ ವಶಕ್ಕೆ ಬರುತ್ತೆ, ದಂಗೆ ಆಗಿಬಿಡುತ್ತೆ ಅಂತ. ವಿಪರ್ಯಾಸ ನೋಡಿ, ಆ ಕ್ರಾಂತಿಕಾರಿಗಳ ಮಾತನ್ನು ಕೇಳಿಕೊಂಡು ಅವತ್ತು ಅಮೆರಿಕ ದಾಳಿ ಮಾಡ್ತು. ಕ್ಯೂಬಾದಲ್ಲಿ 3 ದಿನಕ್ಕೆ ಸೋತು ಸುಣ್ಣವಾಗಿತ್ತು ಅಮೆರಿಕ. ಯಾರು? ಪರರ ಮಾತು ಕೇಳಿ ದಾಳಿ ಮಾಡಿದ್ದಕ್ಕೆ ಒಂದು ಎಕ್ಸಾಂಪಲ್ಲು. ಎರಡನೇ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, 2003ರಲ್ಲಿ ಇರಾಕ್ನ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಇರಾಕ್ನ ವಿರೋಧ ಪಕ್ಷದ ಒಬ್ಬ ನಾಯಕ ಬಂದು ಹೇಳ್ತಾನೆ, ಸದ್ದಾಂ ಹುಸೇನ್ ಜೈವಿಕ ಮತ್ತು ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ತೆಗೆದಿಟ್ಟಿದ್ದಾರೆ. ಅಹಮದ್ ಚಲಾಬಿ ಎನ್ನುವಂಥ ಒಬ್ಬ ವಿರೋಧ ಪಕ್ಷದ ನಾಯಕ. ಅಹಮದ್ ಚಲಾಬಿ ಬಂದು ಅಮೆರಿಕಕ್ಕೆ ಮಾಹಿತಿ ಕೊಡ್ತಾನೆ, ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ ಸದ್ದಾಂ ಹುಸೇನ್, ನೀವು ದಾಳಿ ಮಾಡಬೇಕು ಅಂತ. ಹೌದು, ಅಮೆರಿಕ ಈ ಅಹ್ಮದ್ನ ಮಾತು ಕೇಳ್ಕೊಂಡು ದಾಳಿ ಮಾಡ್ತು. ಕೊನೆಗೇನಾಯಿತು? ಯಾವುದೇ ನಾಶಕಗಳೂ ಕೂಡ ಅಮೆರಿಕದ ಕೈಗೆ ಸಿಗಲ್ಲ. ಸಂಪೂರ್ಣವಾಗಿ ಅವರು ಸರಿಸುಮಾರು ಒಂದು 8 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಅಮೆರಿಕ ಈ ಯುದ್ಧದಲ್ಲಿ ಕಳೆದುಕೊಳ್ಳುತ್ತೆ. ಗಮನಿಸಬೇಕಾದಂಥ ಸಂಗತಿ. ಅಂದರೆ ನಾನು ಹೇಳ್ತಾ ಇರೋದು, ಅಮೆರಿಕದ ಇತಿಹಾಸದಲ್ಲಿ ಅದು ವಿಯೆಟ್ನಾಂ ಯುದ್ಧ ಆಗಿರ್ಬೋದು, ಬೇರೆ ಬೇರೆ ಯುದ್ಧದ ಸಮಯದಲ್ಲೂ ಕೂಡ ಪರರ ಮಾತುಗಳನ್ನು ಕೇಳಿಕೊಂಡು ನಮಗೆ ಗೆಲುವು ಸಿಗುತ್ತೆ ಅಂತ ಅಮೆರಿಕ ದಾಳಿ ಮಾಡಿದಾಗ ಸೋತು ಸುಣ್ಣವಾಗಿರುವಂತಹ ಉದಾಹರಣೆ ಇದೆ. ಒನ್ಸ್ ಅಗೇನ್ ಅದೇ ತಪ್ಪನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರಾ, ನೆತನ್ಯಾಹು ಅವರಿಗೆ ಸುಳ್ಳು ಹೇಳಿದ್ರಾ ಅಂತ ನಾನು ಮೊನ್ನೆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಒಂದು 2 ತಂಡಗಳು ಬಂದು ಡೊನಾಲ್ಡ್ ಟ್ರಂಪ್ ಅವರನ್ನು ಅಪ್ರೋಚ್ ಮಾಡಿದ್ರಂತೆ. ಇಸ್ರೇಲ್ನ 2 ತಂಡಗಳು ಬಂದು ಅಪ್ರೋಚ್ ಮಾಡಿದ್ರಂತೆ. ಸಾಕು, ಸಣ್ಣ ದಾಳಿ ಸಾಕು, ಉಭಯ ದೇಶಗಳು ಸೇರಿಕೊಂಡು ದಾಳಿ ಮಾಡಿದರೆ ಎಲ್ಲಿ ಇರುತ್ತೆ ಇರಾನ್ ಅಂತ. ಬಟ್ ಇರಾನ್ ಹೆಂಗೆ ಪ್ರತಿರೋಧ ತೋರಿಸ್ತು ನಿಮಗೆಲ್ಲ ಗೊತ್ತಿದೆ. ನಾಯಕರುಗಳನ್ನು ಕಳೆದುಕೊಂಡ್ರು. ಅದಾದ ನಂತರ ತಮ್ಮ ಬಳಿ ಇದ್ದಂತಹ ಕಡಿಮೆ ವೆಚ್ಚದ ಡ್ರೋನ್ಗಳ ಮುಖಾಂತರ ಅಮೆರಿಕದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದೀಗಾಗಿ ಏನು ಹೇಳಿದ್ರು, ನೆತನ್ಯಾಹು ಹುಚ್ಚ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅದಾದ ನಂತರ ಇವರನ್ನ ಬುದ್ಧಿವಂತರು ಅನ್ನುವಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಇರಾನನ್ನು ಹೊಗಳೋ ಪ್ರಯತ್ನವನ್ನು ಮಾಡಿದರು. ಇದು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, USA ಲಿಬರ್ಟಿ, ಇಸ್ರೇಲ್ ದ್ರೋಹ. ಹೆಂಗೆ ನೋಡಿ ನೀವು, 1967ರ ಜೂನ್ 8ನೇ ತಾರೀಕಿಗೆ ಅಮೆರಿಕ ಹಡಗಿನ ಮೇಲೆ ಇಸ್ರೇಲ್ ದಾಳಿ ಮಾಡಿತು. ಒಂದು ಈಜಿಪ್ಟಿನ ಪ್ರದೇಶದಲ್ಲಿ ಒಂದು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿ ಒಂದು ಪಡೆ ನಿಯೋಜನೆ ಆಗಿರುತ್ತೆ. ಒಂದು ಹಡಗದು ಇಂಟೆಲಿಜೆನ್ಸ್ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಈಜಿಪ್ಟಿನ ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ನಿಯೋಜನೆ ಆಗಿದ್ದಂಥ ಹಡಗಿನ ಮೇಲೆ ಯಾರು ದಾಳಿ ಮಾಡ್ತಾರೆ? ಇಸ್ರೇಲ್ನ ಜೆಟ್ ವಿಮಾನಗಳು ಮತ್ತು ಟಾರ್ಫಿಡೋಗಳಿಗೆ 34 ಅಮೆರಿಕನ್ನರು ಬಲಿಯಾಗ್ತಾರೆ. 34 ಅಮೆರಿಕನ್.
ಜೂನ್ 8ನೇ ತಾರೀಕು 1967 ಒಂದು 6 ದಿನದ ಯುದ್ಧ ಇದು. ಇಸ್ರೇಲ್ ಪಡೆ ಅಮೆರಿಕದ ಗೂಢಾಚಾರಿ ಹಡಗುಗಳು USS ಲಿಬರ್ಟಿ ಮೇಲೆ ದಾಳಿ ಆಗುತ್ತೆ. ಇಂಟೆಲಿಜೆನ್ಸ್ ಮಾಹಿತಿಯನ್ನೆಲ್ಲ ಕಲೆ ಹಾಕಲಾಗ್ತಾ ಇತ್ತು. ಇಸ್ರೇಲ್ ಪಡೆ ದಿಢೀರಾಗಿ ಸರಣಿ ಬಾಂಬ್ ಮತ್ತು ಕ್ಷಿಪಣಿ ದಾಳಿ ಆಯಿತು. ಇದರ ಪರಿಣಾಮ 34 ಜನ ಮೃತಪಟ್ಟರು, 171 ಜನ ಈ ಘಟನೆಯಲ್ಲಿ ಗಾಯಗಳಾದರು. ಅಮೆರಿಕಾದ ಕ್ಷಮೆ ಯಾಚನೆ ಮಾಡಿದ್ರು, ಇಲ್ಲ ನಮಗೆ ಗೊತ್ತಾಗಲಿಲ್ಲ, ನಾವು ಈಜಿಪ್ಟ್ನ ಹಡಗಂತ ಅನ್ಕೊಂಡ್ಬಿಟ್ಟಿದ್ವಿ, ಹೀಗಾಗಿ ದಾಳಿ ಆಯಿತು ಅಂತ. ಈ ಪ್ರಕರಣದ ಬಗ್ಗೆ, ಈ ಹಡಗಿನ ದಾಳಿ ಆಯ್ತಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ತನಿಖೆಯ ಫಲಿತಾಂಶ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ತನಿಖೆಯ ಫಲಿತಾಂಶ ಏನು ಅಂತ ಹೇಳಿದ್ರೆ, ಇದೊಂದೊಂದು ದುರದೃಷ್ಟಕರ ತಪ್ಪು ಅಂತ ಅಮೆರಿಕಾನು ಕೂಡ ಹೇಳುತ್ತೆ, ಅವತ್ತು ಇಸ್ರೇಲ್ ಕೂಡ ಹೇಳ್ಬಿಡುತ್ತೆ. ಏನೋ ಬೈ ಮಿಸ್ಟೇಕ್ ಆಗಿರುವಂತಹ ತಪ್ಪು ಅಂತ. ಯಾಕೆ ನಿಲುವನ್ನು ಇಸ್ರೇಲ್ನ ವಿಚಾರದಲ್ಲಿ ಅಮೆರಿಕ ತೆಗೆದುಕೊಳ್ಳುತ್ತೆ? ಕೆಲವೊಂದಿಷ್ಟು ರಾಜತಾಂತ್ರಿಕ ಕಾರಣಗಳಿದೆ. ಅಮೆರಿಕಾದ ರಾಜಕಾರಣದಲ್ಲಿ ಇಸ್ರೇಲ್ನ ಹಿಡಿತಾ ಇದೆ. ಯಾವ ಕಾರಣಕ್ಕೆ ಅಂತ, ಅಲ್ಲೊಂದು AIPS ಎನ್ನುವಂಥ ಒಂದೊಂದು ಪ್ರಭಾವ ಇದೆ. ಏನಿದು? ಅಮೆರಿಕನ್ ಇಸ್ರೇಲ್ ಪಬ್ಲಿಕ್ ಅಫೇರ್ಸ್ ಕಮಿಟಿ ಅಂತ ಒಂದು ಕಮಿಟಿ ಇದು. ಈ ಕಮಿಟಿ ಹೆಂಗೆ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಡೆಮೊಕ್ರೆಟಿಕ್ ಪಾರ್ಟಿಯ ಜೊತೆಗೂ ಕೂಡ ಸಕ್ರಿಯವಾಗಿದೆ, ರಿಪಬ್ಲಿಕನ್ ಪಾರ್ಟಿಯ ಕ್ಯಾಂಡಿಡೇಟ್ ಜೊತೆಗೂ ಕೂಡ ಸಕ್ರಿಯವಾಗಿರುತ್ತೆ. ಕೆಲಸ ಏನು ಅಂತ ಹೇಳಿದರೆ, ಯಾರು ಇಸ್ರೇಲ್ನ ಅಸ್ತಿತ್ವ ಅಥವಾ ಇಸ್ರೇಲ್ನ ಪರವಾಗಿ ಮಾತನಾಡ್ತಾರೋ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡ್ಬರ್ತಾರೋ. ಅವ್ರು ರಿಪಬ್ಲಿಕನ್ ಆಗಿರಲಿ, ಡೆಮೋಕ್ರೆಟಿಕ್ ಪಾರ್ಟಿಯರಾಗಿರಲಿ, ಯಾವುದೇ ಪಾರ್ಟಿ ಇವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರು ಇಸ್ರೇಲ್ ಪರವಾಗಿ ಮಾತನಾಡ್ತಾರ, ಓಕೆ, ಅವರನ್ನು ಗೆಲ್ಲಿಸೋದು. ಯಾರಾದರೂ ಇಸ್ರೇಲ್ನ ನೀತಿ ರಿವಾಜುಗಳನ್ನು ಯಾರಾದರೂ ವಿರೋಧ ಮಾಡಿದರೆ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪರಿಣಾಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಸೋಲಿಸುವ ಪ್ರಯತ್ನಗಳಾಗುತ್ತೆ. ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಯಹೂದಿ ಸಮುದಾಯ ಯಾರು ಇಸ್ರೇಲ್ ಪರವಾಗಿರ್ತಾರೋ ಅವರನ್ನು ಗೆಲ್ಲಿಸ್ತಾರೆ, ಅವರು ಯಾರು ಸೋಲಿಸುವಂತಹ ಕೆಲಸ ಇದೆ. ಇದಕ್ಕಾಗಿಯೇ 800 ಕೋಟಿ ರೂಪಾಯಿ ಹಣವನ್ನು ಕಳೆದ ಬಾರಿ ಈ ಕಮಿಟಿ ಏನಿದೆ, ಈ ಕಮಿಟಿಯವರು ಖರ್ಚು ಮಾಡಿದ್ದಾರೆ 800 ಕೋಟಿ ರೂಪಾಯಿ. ಈ ಕಾರಣಕ್ಕಾಗಿ ಅಮೆರಿಕದ ಡೆಮೋಕ್ರೆಟಿಕ್ನವರಾಗಿರ್ಬೋದು, ರಿಪಬ್ಲಿಕನ್ನವರಾಗಿರ್ಬೋದು, ಯಾರು ಕೂಡ ಯಹೂದಿಗಳ ವಿರುದ್ಧ ಮಾತನಾಡಲ್ಲ, ಯಾರು ಕೂಡ ಇಸ್ರೇಲ್ನ ವಿರುದ್ಧ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳ್ತಾ ಇದ್ದೆ. 1992 ಒಂದು ಘಟನೆ. ಜಾರ್ಜ್ ಬುಷ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅಮೆರಿಕದ ಅಧ್ಯಕ್ಷರಾದಂತಹ ಸಮಯದಲ್ಲಿ ಇಸ್ರೇಲ್ ಅವರು ಕೆಲವೊಂದಿಷ್ಟು ಹೊಸ ವಸಾಹತುಶಾಹಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾರೆ. ಆ ಬುಷ್ ಅವರು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇಸ್ರೇಲ್ನವರು ಈ ವಸಾಹತುಶಾಹಿಗಳನ್ನು ಸ್ಥಾಪನೆ ಮಾಡಬಾರದು ಅಂತ ಹೇಳಿದ್ದ ಮಾತ್ರವಲ್ಲದೆ ಅವ್ರು ಏನು ಮಾಡ್ತಾರೆ, ಒಂದು $10 ಬಿಲಿಯನ್ ಹಣವನ್ನು ಆರ್ಥಿಕವಾಗಿ ಅವ್ರ ಮೇಲೆ ನಿರ್ಬಂಧ ಹೇರ್ಬಿಡ್ತಾರೆ. ಯಾವುದೇ ಕಾರಣಕ್ಕೆ ಈ ಹಣವನ್ನು ಕೊಡೋದಿಲ್ಲ ಅಂತ. ಪರಿಣಾಮ ಏನಾಗುತ್ತೆ ನೋಡಿ, 1992 ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಬರುತ್ತೆ. ಯಾವ ಯಹೂದಿ ಸಮುದಾಯಗಳ ವಿರುದ್ಧ ಇವರು ನಿರ್ಣಯವನ್ನು ತೆಗೆದುಕೊಂಡ್ರಲ್ಲ, ಅದೇ ಯಹೂದಿ ಸಮುದಾಯ 92 ಚುನಾವಣೆಯಲ್ಲಿ ಬುಷ್ ಅವರಿಗೆ ಕೈ ಕೊಡುತ್ತೆ. ಕೇವಲ 10% ಮತ ಸಿಗುತ್ತೆ ಇವರಿಗೆ. ಒಟ್ಟಾರೆ ಚುನಾವಣೆಯಲ್ಲಿ ಸೋತು ಹೋಗ್ಬಿಡ್ತಾರೆ. ಇದರರ್ಥ ಯಾರು ಯಹೂದಿಗಳನ್ನ ಅವರ ವಿರುದ್ಧ ಹೋಗ್ತಾರೋ ಅವರನ್ನ ಸೋಲಿಸ್ತೀವಿ ಎನ್ನುವಂಥ ನಿರ್ಧಾರ. ಈ ಕಾರಣಕ್ಕಾಗಿ ಅಮೆರಿಕಾದಲ್ಲಿ ಇಂಥದ್ದೊಂದು ಬೆಳವಣಿಗೆ. ಮತ್ತೊಂದು ಕಡೆ 7 ದಶಕಗಳ ಒಂದು ವಿಶೇಷ ಸಂಬಂಧ ಇದೆ. ಯಾರ್ಯಾರಿಗೆ? ಇದೇ ಅಮೆರಿಕ ಮತ್ತು ಇಸ್ರೇಲ್. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದೀವಿ. 1948 ಇಸ್ರೇಲ್ ಉದಯ ಆಯಿತು. ಯುರೋಪಿಯನ್ ಬೇರೆ ಬೇರೆ ಕಡೆ ಇದ್ದಂತಹ ಎಲ್ಲರೂ ಕೂಡ ಬಂದು ಇಸ್ರೇಲನ್ನು ಸ್ವತಂತ್ರಗೊಳಿಸಿದ್ರು. ಅದಾಗಿ 11 ನಿಮಿಷಗಳಿಗೆ ಅಮೆರಿಕ ಇದಕ್ಕೆ ಮಾನ್ಯತೆಯನ್ನು ಕೊಡ್ತು. ಯಾರು? ಅಮೆರಿಕಾದವರು ಮಾನ್ಯತೆಯನ್ನು ಕೊಟ್ಟರು. ಮೇ 14, 1948 ಅಮೆರಿಕಾದ ಹ್ಯಾರಿ ಎಸ್ ಟ್ರೂಮನ್ ಮಾನ್ಯತೆಯನ್ನು ಕೊಟ್ಟರು. ಅವತ್ತು ಅವರು ಅಮೆರಿಕಾದ ಅಧ್ಯಕ್ಷರಾಗಿದ್ದರು. ಅವತ್ತು ಅಮೆರಿಕ ನೋಡಿ ಗಮನಿಸಬೇಕಾದಂತಹ ಸಂಗತಿ, ಟ್ರೂಮನ್ ಅಧ್ಯಕ್ಷರಾಗಿದ್ದರು, ಮಾನ್ಯತೆಯನ್ನು ಕೊಟ್ಟರು. ಅವತ್ತು ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿಯಾಗಿ ಜಾರ್ಜ್ ಮಾರ್ಷಲ್ ಅಂತ ಒಬ್ಬರು ಇರ್ತಾರೆ. ಆ ವ್ಯಕ್ತಿ ಹೇಳ್ತಾರೆ, ನೀವು ಏನಾದರೂ ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಟ್ಟರೆ ನಾವು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಮಾನ್ಯತೆ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಟ್ರೂಮನ್ ಅವರು ಅವರ ಮಾತಿಗೆ ಬೆಲೆಯನ್ನು ಕೊಡದೆ ನಾವು ಇಸ್ರೇಲ್ನ ಜೊತೆಗಿರ್ತೀವಿ ಎನ್ನುವ ಕಾರಣಕ್ಕಾಗಿ ಇಸ್ರೇಲ್ಗೆ ಅವರು ಮಾನ್ಯತೆಯನ್ನು ಕೊಟ್ಟಿದ್ದು. ಇದಕ್ಕೆ ಕಾರಣ ಸಹಜವಾಗಿದೆ. ನಿಮಗೆ ಯುರೋಪಿಯನ್ ಆಗಿರ್ಬೋದು, ಅದಾದ ನಂತರ ಹಿಟ್ಲರ್ನ ಅವಧಿಯ ಸಮಯದಲ್ಲಿ ಒಂದು ಮಾರಣ ಹೋಮ ಆಗುತ್ತೆ. ಅದ್ರ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡಿದ್ದೀವಿ. ಅನೇಕ ಲಕ್ಷಾಂತರ ಯಹೂದಿಗಳ ಮಾರಣ ಹೋಮ ಆಗುತ್ತೆ. ಈ ಮಾರಣ ಹೋಮದ ವಿರುದ್ಧ ಅಮೆರಿಕಾದವರು ನಿಂತಿರ್ತಾರೆ. ಮಾರಣ ಹೋಮದ ವಿರುದ್ಧ ಅಮೆರಿಕಾದವರು ನಿಂತು ಯಹೂದಿಗಳ ಪರವಾಗಿ, ಯಹೂದಿಗಳು ಒಂದು ಸ್ವತಂತ್ರ ದೇಶ ಬೇಕು, ನಮ್ಮದೇ ಸಾರ್ವಭೌಮತ್ವ ದ್ವೇಷ ಬೇಕು ಅಂತ ಹೋರಾಟ ಮಾಡ್ತಿರ್ತಾರಲ್ಲ, ಅವರ ಪರವಾಗಿ ಅಮೆರಿಕ ನಿಂತಿರುತ್ತೆ. ಯಾಕಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇವರೆಲ್ಲ ಬಂದಿರೋದು. ಈ ಕಾರಣಕ್ಕಾಗಿ ಆ ಎಲ್ಲ ಬೆಳವಣಿಗೆಗಳಾದ ನಂತರ ಅವತ್ತು 1948 ಅಂಥದ್ದೊಂದು ಬೆಳವಣಿಗೆ ಆಯಿತು. ಅದಾದ ನಂತರ ಯಾಕೆ ಮಿತ್ರ ದೇಶಗಳು ಅಂತ ಹೇಳಿದ್ರೆ, ನಿಮಗೆ ಶೀತಲ ಸಮರ 1950-80 ಆ ಆಸುಪಾಸಿಗೆ ಶೀತಲ ಸಮರ, ರಷ್ಯಾದ ವಿರುದ್ಧ ಇವರಿಗೆ ಹೋರಾಟ ಮಾಡೋದಕ್ಕೆ ಇಸ್ರೇಲ್ ಬೇಕಾಗಿತ್ತು. ಇವತ್ತು ಮಧ್ಯಪ್ರಾಚ್ಯಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಸ್ರೇಲ್ಗೆ ಅಮೆರಿಕ ಬೇಕಾಗಿದೆ. ಈ ಕಾರಣಕ್ಕಾಗಿ ಉಭಯ ದೇಶಗಳೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ 2016 ಬರಾಕ್ ಒಬಾಮಾ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದ ಆಯಿತು. 3.1 ಲಕ್ಷ ಕೋಟಿ ರೂಪಾಯಿ ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಅವರಿಗೆ ಹಣ ಹೋಗುತ್ತೆ. ಇದು ಉಭಯ ದೇಶಗಳ ಕತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇಸ್ರೇಲ್ ಲಾಬಿಗೆ ಟ್ರಂಪ್ ಬ್ರೇಕ್ ಹಾಕ್ತಾ ಇರೋದು.
ನಾವು ಹೇಳ್ತಾ ಬಂದೀವಿ 3.1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೊಡ್ತಾರೆ, ಸಹಾಯ ಮಾಡ್ತಾರೆ, ಶಸ್ತ್ರಾಸ್ತ್ರಗಳಾಗುತ್ತೆ, ಇಸ್ರೇಲ್ನವರು ಅಮೆರಿಕದ ಕಂಪನಿಗಳಿಂದಲೇ ತಮ್ಮ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ನಾವ್ಯಾಕೆ ಇಸ್ರೇಲ್ನ ಇದರಲ್ಲಿ ಇರಬೇಕು ಅನ್ನುವಂಥ ಆಲೋಚನೆ ಅವ್ರದ್ದಿದೆ. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ದಶಕಗಳಿಂದ ಅಮೆರಿಕ ವಿದೇಶಾಂಗ ನೀತಿಯನ್ನು ಇಸ್ರೇಲ್ ಲಾಬಿ ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಚುನಾವಣೆಯಲ್ಲಿ ನಿಯಂತ್ರಣ ಮಾಡ್ತಾರೆ, ಅಭ್ಯರ್ಥಿಗಳ ವಿರುದ್ಧ ನಿಯಂತ್ರಣ ಮಾಡ್ತಾರೆ, ಪಾರ್ಟಿಗಳ ವಿರುದ್ಧವೂ ಕೂಡ ನಿಯಂತ್ರಣ ಮಾಡ್ತಾರೆ. ನಮ್ಮ ವಿರುದ್ಧ ನಿರ್ಣಯ ತೆಗೆದುಕೊಂಡ್ರೆ ಚುನಾವಣೆ ಸೋಲಿಸ್ತೀವಿ ಅಂತ. ಇದೇ ಕಾರಣಕ್ಕಾಗಿ ಅದನ್ನು ತಡಿಬೇಕು ಅಂತ ಇರಾನ್ ಜೊತೆ ಶಾಂತಿಯನ್ನು ಸ್ಥಾಪಿಸಿ ಇಸ್ರೇಲ್ನ ಏಕಸ್ವಾಮ್ಯಕ್ಕೆ ಅಂತ್ಯ ಹಾಡೋದಕ್ಕೆ ಟ್ರಂಪ್ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ನೆತನ್ಯಾಹು ಮಾತು ಕೇಳಿ ಅಮೆರಿಕ ಇನ್ನೆಷ್ಟು ನಷ್ಟ ಅನುಭವಿಸಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಅವರೆಲ್ಲ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಅವಾಗಲೇ ನೋಡ್ತಾ ಇದ್ರಿ, 40ಕ್ಕೂ ಅಧಿಕ ಬಾರಿ ಅಮೆರಿಕ ಇದೇ ಇಸ್ರೇಲ್ನ ಪರವಾಗಿ ವೀಟೋ ಅಧಿಕಾರವನ್ನು ಬಳಕೆ ಮಾಡಿದೆ. ಅಂದರೆ ಅಮೆರಿಕ ಯಾವ್ಯಾವ ಕಾರಣಕ್ಕಾಗಿ ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡಿದೆಯಲ್ಲ, ಅದರ ಅರ್ಧಕ್ಕಿಂತ ಹೆಚ್ಚು ಇದೇ ಇಸ್ರೇಲ್ನ ಕಾರಣಕ್ಕಾಗಿ 1972ರಿಂದ ಮೊಟ್ಟ ಮೊದಲ ಬಾರಿಗೆ ವೀಟೋ ಅಧಿಕಾರವನ್ನು ಬಳಕೆ ಮಾಡಿತು. ಹೀಗಾಗಿ ನಾವು ಯಾಕೆ ಅವರ ಹಂಗಿನಲ್ಲಿ ಇರಬೇಕು? ನಮ್ಮ ವಿದೇಶಾಂಗ ನೀತಿಯನ್ನು ಅವರು ಯಾಕೆ ನಿಯಂತ್ರಣ ಮಾಡಬೇಕು? ಬೆಂಜಮಿನ್ ನೆತನ್ಯಾಹು ಕಾರಣಕ್ಕಾಗಿ ನಾವು ಇವತ್ತು ದಾಳಿ ಮಾಡಬೇಕಾಯಿತು, ಇಂಥ ಪರಿಸ್ಥಿತಿ ಆಯಿತು, ಈ ಕಾರಣಕ್ಕಾಗಿ ಬೇಡ ಎನ್ನುವಂಥ ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವ್ರಿಗಿದೆ ಅಂತೆ. ಯಾಕಂದರೆ ಒಂದು ಚೇಂಜಸ್ ಆಗ್ತಾ ಇದೆ. ನೀವು ಇಸ್ರೇಲನ್ನು ಕಳೆದುಕೊಂಡಾಗಲೂ ಕೂಡ ಇರಾನ್ ಎನ್ನುವಂಥ ಒಂದು ತೈಲ ಸಮೃದ್ಧ ದೇಶ ನಮಗೆ ಸಿಗಬಹುದು ಎನ್ನುವಂಥದ್ದು ಯಾರಿಗಿದೆ? ಡೊನಾಲ್ಡ್ ಟ್ರಂಪ್ ಅವರ ಆಶಾಭಾವನೆ. ಹೀಗಾಗಿ ಅವರ ವಿರುದ್ಧ ಒಂದು ಬ್ರೇಕ್ ಹಾಕೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಗುಲಾಮಗಿರಿಯಿಂದ ಅಮೆರಿಕಾಗೆ ಮುಕ್ತಿ ಸಿಗುತ್ತಾ? ಇಸ್ರೇಲ್ ಹಿಡಿತದಿಂದ ಅಮೆರಿಕವನ್ನು ಬಿಡಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಮಾತನಾಡ್ತಾ ಇರುವಂತಹ ರೀತಿ, ಅವರು ಕೊಡ್ತಿರುವಂತಹ ಕರೆಗಳು, ಇರಾನ್ ಜೊತೆಗಿನ ಸ್ನೇಹದಿಂದ ಮಧ್ಯಪ್ರಾಚ್ಯದ ಸಮೀಕರಣ, ನಾವಾಗ ಹೇಳಿದೆ, ಒಂದು ತೈಲ ಸಂಪದ್ಭರಿತವಾದಂತಹ ದೇಶ ಸಿಗ್ತಾ ಇದೆ, ಅದರ ಜೊತೆಗೆ ಮಿತ್ರತ್ವವನ್ನು ಬಳಕೆ ಮಾಡಿಕೊಂಡು ಎಲ್ಲವೂ ಕೂಡ ಆಗಬಹುದು ಅಂತ. ಅಘೋಷಿತ ಗುಲಾಮಗಿರಿ ಇದು. ಯಾಕಂದ್ರೆ ಗುಲಾಮಗಿರಿ ಅಂತ ಹೇಳಿದ್ರೆ ನೇರವಾಗಿ ಇವರು ಅವರು ಅಂತಲ್ಲ, ಅಘೋಷಿತ ಇಸ್ರೇಲ್ ಅಮೆರಿಕಾವನ್ನು ಜಗ್ಗಿ ಹಿಡಿಯುತ್ತೆ, ಇವರು ಅವರನ್ನ ಜಗ್ಗಿ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಅದನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಇಸ್ರೇಲ್ ಪರ ಇರುವ ಅಮೆರಿಕದ ಅಧಿಕಾರಿಗಳಿಂದಲೇ ಟ್ರಂಪ್ಗೆ ಒಂದು ಆಂತರಿಕ ಬೆದರಿಕೆ ಬಂದಿದೆ ಅಂತ ಮೊನ್ನೆಲ್ಲ ನಾವು ನೋಡಿದ್ವಿ. ಒಬ್ಬ ಅಮೆರಿಕಾದ ರಾಯಭಾರಿ, ಇಸ್ರೇಲ್ ಇರುವಂಥ ರಾಯಭಾರಿ ಮಾರ್ಕ್ ಎನ್ನುವಂಥ ಒಬ್ಬ ವ್ಯಕ್ತಿ ಟ್ರಂಪ್ ಅವರ ವಿರುದ್ಧ, ಅಮೆರಿಕಾದ ವಿರುದ್ಧ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇಸ್ರೇಲ್ ಇರುವ ಕಾರಣಕ್ಕಾಗಿ ಅಮೆರಿಕ ಇವತ್ತಿದೆ ಅನ್ನುವಂಥ ಹೇಳಿಕೆ. ಯಾಕಂದರೆ ಟ್ರಂಪ್ ಅವರು ಹೇಳಿದ್ರು ಅಮೆರಿಕ ಇರುವ ಕಾರಣಕ್ಕಾಗಿ ಇಸ್ರೇಲ್ ಇದೆ ಅಂತ, ಅವರ ವ್ಯತಿರಿಕ್ತವಾದ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ರು. ಹೀಗಾಗಿ ಬೆದರಿಕೆ ಆಗ್ತಿದೆ ಅಂತ. ಟ್ರಂಪ್ ವಿರುದ್ಧ ಮತ್ತೊಂದು ಹತ್ಯೆ ಯತ್ನ ಅಥವಾ ಎಫ್ಸ್ಟೀನ್ ಫೈಲ್ಸ್ ಬೆದರಿಕೆಗಳಾಗುತ್ತಾ ಅಂತ. ಟ್ರಂಪ್ ಹಾದಿಯಲ್ಲಿ ಒಂದು ಮಹಾಪುರ ಇದೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಯಾಕಂದರೆ ಇದೇ ಇಸ್ರೇಲ್ನ ಕಾರಣಕ್ಕಾಗಿ ದಾಳಿಯಾಗಿದ್ದರ ಫಲಿತಾಂಶವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಟ್ಟಾರೆ ಫಲಿತಾಂಶದ ಭಾಗವಾಗಿ ಇದೀಗ ಮಿತ್ರತ್ವವನ್ನು ಹೊಂದಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ನ ಕತೆ ಏನಾಗುತ್ತೆ ಅಂತ. ಯಾಕಂದರೆ ಇತಿಹಾಸದಲ್ಲಿ ಅಮೆರಿಕ ಈ ವಿಚಾರದಲ್ಲಿ ಪಾಠ ಕಲಿತಿದೆ, ಬೇರೆಯವರ ಮಾತು ಕೇಳಿ ತಾವು ಸೋತು ಸುಣ್ಣವಾಗಿದ್ದು. ಹೀಗಾಗಿ ಇಸ್ರೇಲ್ ವಿಚಾರದಲ್ಲಿ ಅಮೆರಿಕ ಒಂದು ದೊಡ್ಡ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾ ಇಸ್ರೇಲ್ ಹೆಂಗೆ ಸ್ವೀಕಾರ ಮಾಡುತ್ತೆ ನೋಡೋಣ. ಯಾವ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸಿ ನಾನು ಶಾಂತಿ ದೂತನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯೋ, ಜಂಬ ಕೊಚ್ಚಿಕೊಂಡು ನರಿಬುದ್ಧಿ ಪ್ರದರ್ಶನ ಮಾಡ್ತಾ ಇದೆಯೋ, ಅದೇ ಪಾಕಿಸ್ತಾನ ತನ್ನ ವ್ಯಾಪ್ತಿಯಲ್ಲಿರುವಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಜನ ಅನ್ನ ಕೇಳಿದರೆ ಗುಂಡು ಹೊಡೆಯೋ ಕೆಲಸ ಮಾಡ್ತಾ ಇದೆ. ನನ್ನ ಹಕ್ಕು ನನಗೆ ಸಿಗಬೇಕು ಅಂತ ಜನ ಪ್ರತಿಭಟನೆ ಮಾಡ್ತಾ ಇದ್ರೆ ಅವರನ್ನು ಸಾಯಿಸುವ ಕೆಲಸ ಮಾಡ್ತಾ ಇದೆ. ನನ್ನ ಪ್ರದೇಶಕ್ಕೆ ಒಂದು ನ್ಯಾಯ, ಪಂಜಾಬ್ ಪ್ರಾಂತ್ಯಕ್ಕೆ ಮತ್ತೊಂದು ನ್ಯಾಯ ಅಂತ ಜನ ಸಿಡಿದೆದ್ದು ಪ್ರತಿಭಟನೆಗೆ ಬಂದರೆ ಪ್ರತಿಭಟನಾ ಸಮಾವೇಶಕ್ಕೆ ಗಾಡಿಗಳನ್ನು ನುಗ್ಗಿಸುವ ಹಂತಕ್ಕೆ ಹೋಗ್ತಾ ಇದೆ. ಅಂದರೆ ಅಕ್ಷರಶಃ POKಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇದರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಗಟ್ಟಿ ಧ್ವನಿಯಲ್ಲಿ ಇವತ್ತು ಮಾತನಾಡಿದೆ. ಅದು ಜಮ್ಮು ಕಾಶ್ಮೀರ ಭಾರತದ್ದೇ ಎನ್ನುವಂತಹ ಒಂದು ಸಂದೇಶವನ್ನು ಕೊಡೋದು, ಇದರ ಜೊತೆಗೆ POKಯೂ ಕೂಡ ನಮ್ಮದ್ದೇ, ಮುಂದೆ ಒಂದಲ್ಲ ಒಂದು ದಿನ ಅದು ನಮಗೆ ಸೇರಬೇಕಾಗಿದ್ದು ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ಪಾಕಿಸ್ತಾನದ ಕಪಟ ನಾಟಕ ಸೂತ್ರಧಾರಿ, ಅದರ ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆಗೆ ಕೊಡುವಂತಹ ಸಂಚು ಎಲ್ಲವನ್ನೂ ಕೂಡ ಜಗತ್ತಿನ ಮುಂದೆ ತೆರೆದಿಡೋ ಪ್ರಯತ್ನ ಆಗಿದೆ. ಏನಾಯಿತು, ಯಾರು ತೆರೆದಿಟ್ರು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಭಾರತ ತಪರಾಕಿ ಹಾಕಿಬಿಟ್ಟಿದೆ. ಹೆಂಗೆ ತಪರಾಕಿ ಹಾಕ್ತು? UNHRC ವೇದಿಕೆಯಲ್ಲಿ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದೆ ಭಾರತ. POK ಪ್ರಜೆಗಳ ಮೇಲೆ ಪಾಕ್ ಸೇನೆಯ ದೌರ್ಜನ್ಯವನ್ನು ಎತ್ತಿ ಹಿಡಿದಿದೆ. ನೀವು ನೋಡಿ, ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಹತ್ತಿಕ್ಕುವ ಕಾರಣಕ್ಕಾಗಿಯೇ ಯಾವ ಪಾರ್ಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತೋ ಅದನ್ನು ಭಯೋತ್ಪಾದಕ ನಿರೋಧಕ ಕಾಯ್ದೆಯನ್ನು ತೆಗೆದುಕೊಂಡು ಅದನ್ನು ಹತ್ತಿಕ್ಕುವ ಪ್ರಯತ್ನ, ಇದನ್ನು ಉಲ್ಲೇಖ ಮಾಡ್ತು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಭಾರತದ ಪ್ರತಿನಿಧಿ. ಸುಳ್ಳು ಆರೋಪ ಮಾಡುವ ಪಾಕಿಸ್ತಾನಕ್ಕೆ ಕನ್ನಡಿಯನ್ನ ಅಧಿಕಾರಿ ಅನುಪಮಾ ಸಿಂಗ್ ತೋರಿಸಿದ್ದಾರೆ.
ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನ ನಡೀತಾ ಇತ್ತು. ಈ ಅಧಿವೇಶನದಲ್ಲಿ ಎಲ್ಲವೂ ಕೂಡ ಹೇಳಲಾಯಿತು. ಕಾಶ್ಮೀರ ವಿಚಾರದಲ್ಲಿ ಪಾಕ್ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಮಾಡಿದ ಆಧಾರರಹಿತ ಆರೋಪಗಳಿದ್ದು, ಇದಕ್ಕೆ ಭಾರತ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಉತ್ತರವನ್ನು ಕೊಟ್ಟರು. ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಕೇಂದ್ರಾಡಳಿತ ಪ್ರದೇಶ ಭಾರತದ ಸಂಪೂರ್ಣ ಅವಿಭಾಜ್ಯ ಅಂಗ ಅಂತ ಹೇಳಲಾಯಿತು. ಈ ದೇಶದ ಸಾರ್ವಭೌಮತ್ವ ಮತ್ತು ಭದ್ರತೆ ಸಂಬಂಧಿತ ವಿಚಾರಗಳನ್ನು ಸಂಪೂರ್ಣವಾಗಿ ಭಾರತದ ಆಂತರಿಕ ವ್ಯವಸ್ಥೆ, ಇದರಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತ, ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಯಾರೂ ಕೂಡ ಹಸ್ತಕ್ಷೇಪವನ್ನು ಮಾಡಬಾರದು ಅಂತ ಅವರೆಲ್ಲ ಹೇಳಿದರು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನು ವಿವಾದ ಏನಿದೆ ಅದು ಕೂಡ ಭಾರತಕ್ಕೆ ಸೇರಿದ್ದು, ಅದನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನ ಅದನ್ನು ಬಿಟ್ಟು ಕೊಡಬೇಕು ಅಂತ ಅನುಪಮಾ ಸಿಂಗ್ ಅವರೆಲ್ಲ ಹೇಳಿದರು. ಮತ್ತೊಂದು ಕಡೆ POKಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ಭಾರತ ಅದರ ಬಗ್ಗೆ ಎಲ್ಲವೂ ಕೂಡ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಮತ್ತೊಂದು ಕಡೆ ಏನು ಅಂತ ಹೇಳಿದರೆ, ಈ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಒಟ್ಟಾರೆ ಬಜೆಟ್ ಏನಿದೆ ಅವರು ಉಲ್ಲೇಖ ಮಾಡಿರುವಂತಹ ಪಾಯಿಂಟ್ ಇದು. ಎಷ್ಟು ಚೆಂದಾಗಿ ಹೇಳಿದರು ಅಂತ ಹೇಳಿದರೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಿಗಬಹುದಾದಂತಹ ಒಟ್ಟಾರೆ ಅನುದಾನ ಮತ್ತು ಬಜೆಟ್ನ ವ್ಯಾಪ್ತಿ ಏನಿದೆಯಲ್ಲ ಅದಕ್ಕಿಂತಲೂ ಕಡಿಮೆ ಹಣವನ್ನು IMFನಿಂದ ಪಾಕಿಸ್ತಾನ ಸಾಲದ ರೂಪದಲ್ಲಿ ಪಡೆದುಕೊಳ್ಳುತ್ತೆ. ಅದು ಇವತ್ತು ಜಮ್ಮು ಕಾಶ್ಮೀರ ನನಗೆ ಬೇಕು ಅಂತ ಹೇಳುತ್ತೆ ಅಂತ ಯಾರು ಹೇಳಿದ್ರು? ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿ ಒಂದು ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೊಂದು, ಅನ್ನ ಕೇಳಿದರೆ ಗುಂಡು, ಪಾಕ್ ಕ್ರೌರ್ಯ. ಅಂದರೆ ಅನ್ನಕ್ಕಾಗಿ, ಗೋಧಿ ಹಿಟ್ಟಿಗಾಗಿ ಸಬ್ಸಿಡಿ ಗೋಧಿ ಹಿಟ್ಟು ಕೊಡಿ ಅಂತ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಇಷ್ಟು ದಿನಗಳ ಕಾಲ ಸಬ್ಸಿಡಿ ಗೋಧಿ ಹಿಟ್ಟು ಸಿಗ್ತಾ ಇತ್ತು, IMFನ ಕಾರಣಕ್ಕಾಗಿ ಸಾಲ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಸಬ್ಸಿಡಿಯನ್ನು ತೆರವು ಮಾಡಿದರು. ಹೀಗಾಗಿ ಆಹಾರ ವಿದ್ಯುತ್ ಕೇಳಿದ ಜನರ ಮೇಲೆ ಪಾಕ್ ಸೇನೆಯಿಂದ ಗುಂಡಿನ ಮಳೆ ಸುರಿಸಲಾಗ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಕ್ರೌರ್ಯ ಎಸಗಿ ಹತ್ಯೆ ಮಾಡಿದಂತಹ ಪಾಕ್ ಭದ್ರತಾ ಪಡೆ, POKಯಲ್ಲಿ ಸಂಪೂರ್ಣವಾಗಿ ಸಂವಹನ ಕಟ್ಟಾಗಿದೆ, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಪ್ರತಿಭಟನೆ, ನಾವು ಮೊನ್ನೆ ಹೇಳಿದ್ವಿ, 60-70 ಜನ ಎಲ್ಲ ಸೇರಿ ಸಮಾವೇಶ ಮಾಡ್ತಾ ಇದ್ರು. ಜನರ ಮೇಲೆ ದಾಳಿ ಆಯಿತು. ಗೋಧಿ ಹಿಟ್ಟು ದರ ಏರಿಕೆ ಆಗಿದ್ದು, ಸಬ್ಸಿಡಿ ಬಂದ್ ಮಾಡಿದ್ದು, ವಿದ್ಯುತ್ ದರ ಹೆಚ್ಚಳವನ್ನು ಮಾಡಿದ್ದು, ನಮಗೆ ನ್ಯಾಯ ಬೇಕು ಅನ್ನುವ ಕಾರಣಕ್ಕಾಗಿ 12 ಮೀಸಲು ಸ್ಥಾನಗಳೇನಿದೆ ಅವುಗಳನ್ನು ರದ್ದುಪಡಿಸಬೇಕು ಅಂತ ಅವರೆಲ್ಲ ಮಾಡ್ತಾ ಇರೋದು. ಪಾಕಿಸ್ತಾನದಿಂದ ನಮಗೆ ಸ್ವತಂತ್ರ ಬೇಕು ಅಂತ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನೌಕರಿ ಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದ ಪರವಾಗಿ ಅವರು ಸೈನ್ ಮಾಡಿಕೊಡಬೇಕು, ಒಂದು ಪೊಲಿಟಿಕಲ್ ಪಾರ್ಟಿಗೆ ನಾವು ಸೇರಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ POK ಸೇರಬೇಕು ಅಂತ ಅವರ ಅಜೆಂಡಾ ಇರಬೇಕು. ಅದರ ವಿರುದ್ಧ ಏನಾದರೂ ಇವರು ಮಾತನಾಡಿದರೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿ ಅವರ ಮೇಲೆ ದಾಳಿ ಮಾಡುವ ಪ್ರಯತ್ನಗಳಾಗುತ್ತೆ ಅಂತ. ಮತ್ತೊಂದು ಕಡೆ POKನ ಉಗ್ರ ತರಬೇತಿ ಕೇಂದ್ರಗಳನ್ನಾಗಿ ಪಾಕಿಸ್ತಾನ ಮಾಡಿಕೊಂಡಿದೆ ಅಂತ. ಅದು ಲಷ್ಕರ್-ಎ ತೈಬಾ ಆಗಿರ್ಬೋದು, ಅದಾದ ನಂತರ ಜೈಷ್-ಎ ಮೊಹಮ್ಮದ್ ಆಗಿರ್ಬೋದು, ಇವೆಲ್ಲ ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರವನ್ನು ಅದು ಮಾಡಿಕೊಂಡಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ 1988ರಲ್ಲಿ ಜಿಯಾವುಲ್ ಹಕ್ ಆಡಳಿತ ಇತ್ತಲ್ಲ, ಆ ಸಮಯದಲ್ಲಿ POKಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಯ ನಿಯಂತ್ರಣ ಮಾಡೋದಕ್ಕೆ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ಗಿಲ್ಗಿಟ್ ಮತ್ತು ಬಲ್ಟಿಸ್ತಾನ್ ಎನ್ನುವಂತಹ ಈ ವ್ಯಾಪ್ತಿ ಏನಿದೆ, ಆಜಾದ್ ಜಮ್ಮು ಕಾಶ್ಮೀರ ಮತ್ತು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್, ಈ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಹಳ್ಳಿಗಳಿಗೆ ಪಾಕಿಸ್ತಾನ ಬೆಂಕಿ ಹಚ್ಚಿತ್ತು. ಹಳ್ಳಿಗಳಿಗೆ ಮಹಿಳೆಯರನ್ನು ಅತ್ಯಾಚಾರ ಮಾಡಲಾಗಿತ್ತು, ಕೊಲೆ ಮಾಡಲಾಗಿತ್ತು. ಇಂತಹ ಮಾನವ ಹಕ್ಕುಗಳ ಉಲ್ಲಂಘನೆ POKಯಲ್ಲಿ ಆಗ್ತಿದೆ ಅಂತ ಅನುಪಮಾ ಸಿಂಗ್ ಎಲ್ಲ ಹೇಳಿದ್ದಾರೆ. ಮತ್ತೊಂದು ಪದವನ್ನು ಅವರು ಬಳಕೆ ಮಾಡಿ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಪಾಕ್ ಫ್ರಾಂಕೆನ್ಸ್ಟೈನ್ ರಾಕ್ಷಸ ದೇಶ ಅಂತ ಅವ್ರು ಹೇಳಿರೋದು. ಫ್ರಾಂಕೆನ್ಸ್ಟೈನ್ ದೇಶ ಅಂತ ಅವ್ರು ಹೇಳಿದ್ದಾರೆ. ಒಂದು ಕಾದಂಬರಿ ಬರುತ್ತೆ, ಆ ಕಾದಂಬರಿಯಲ್ಲಿ ಈ ಫ್ರಾಂಕೆನ್ಸ್ಟೈನ್ ಎನ್ನುವಂಥದ್ದೊಂದು ಪಾತ್ರ ಬರುತ್ತೆ. ಏನು ಅಂತ ಹೇಳಿದ್ರೆ, ಆ ಕಾದಂಬರಿಯಲ್ಲಿ ಒಂದು ರಾಕ್ಷಸನನ್ನು ಸೃಷ್ಟಿ ಮಾಡಲಾಗುತ್ತೆ. ಉದಾಹರಣೆಗೆ ಎಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅದೇ ರಾಕ್ಷಸನ ಕಾರಣಕ್ಕಾಗಿ ಎಕ್ಸ್ ಎನ್ನುವಂತಹ ವ್ಯಕ್ತಿ ಮೃತಪಡೋದು. ಇದು ಹೆಂಗೆ ಪಾಕಿಸ್ತಾನಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಭಾರತದ ಕಾರಣಕ್ಕಾಗಿ ಅಥವಾ ಜಗತ್ತಿನ ಬೇರೆ ಬೇರೆ ದೇಶಗಳ ವಿರುದ್ಧ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುತ್ತೆ. ಭಯೋತ್ಪಾದನೆ ಸಂಘಟನೆಗಳಿಗೆ ಆಶ್ರಯವನ್ನು ಕೊಡ್ತಾರೆ, ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಇವತ್ತು ಅದೇ ಭಯೋತ್ಪಾದನೆಯ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ದಾಳಿಗಳಾಗ್ತಾ ಇದೆ. ಪಾಕಿಸ್ತಾನವೇ ಅಕ್ಷರಶಃ ಜರ್ಜರಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಫ್ರಾಂಕೆನ್ಸ್ಟೈನ್ ಸ್ಟೇಟ್ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಅವರು ಮತ್ತೊಮ್ಮೆ ಹೇಳಿದರು, ಪಾಕಿಸ್ತಾನದ ರಕ್ಷಣಾ ಸಚಿವರೇ ಭಯೋತ್ಪಾದನೆ ಬಗ್ಗೆ ಒಪ್ಕೊಂಡಿದ್ರು ಅಂತ. ಯಾರು? ಖ್ವಾಜಾ ಮೊಹಮ್ಮದ್ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವರು. ಅವರು ಹೇಳ್ತಾರೆ, ನಾವು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಪರವಾಗಿ 3 ದಶಕಗಳ ಕಾಲ ಭಯೋತ್ಪಾದನೆಯನ್ನು ಬೆಂಬಲಿಸುವ ಕೊಳಕು ಕೆಲಸ ಮಾಡಿಬಿಟ್ವಿ ಅಂತ. ಯಾರು ಹೇಳಿರೋದು? ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದರು. ನಾವೇ ಭಯೋತ್ಪಾದನೆ ಬೀಜ ಬಿತ್ತಿದ್ದೀವಿ, ಈಗ ನಮ್ಮವರೇ ಅದಕ್ಕೆ ಬಲಿಯಾಗ್ತಿದ್ದಾರೆ ಅಂತ. ಹೆಂಗೆ? ಈ ಅನೇಕ ಜನ ಈ
ಮಾಸ್ಕ್ದಾರಿಗಳೆಲ್ಲ ಹೋಗಿ ದಾಳಿ ಮಾಡ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ದುರಂಧರೆಲ್ಲ ಶುರುವಾಗಿದೆ ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಅಂತಹ ದಾಳಿಗಳಾಗ್ತಾ ಇದೆ ಅಂತ. ಪಾಕಿಸ್ತಾನ ಈ ಕೆಲಸವನ್ನ ಹಣಕ್ಕಾಗಿ ಮಾಡಿಬಿಟ್ಟಿದೆ. ಪಾಕಿಸ್ತಾನ ಈ ಕೆಲಸವನ್ನು ಹಣಕ್ಕಾಗಿ ಮಾಡಿದರೂ ಕೂಡ ಕೆಲಸ ಮುಗಿದ ನಂತರ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತಾರಲ್ಲ ಆ ರೀತಿಯಾಗಿ ಯೂಸ್ ಮಾಡಿ ನಮ್ಮನ್ನು ಬಿಟ್ಟಾಕಿದೆ ಅಂತ ಯಾರು ಹೇಳ್ತಾ ಇರೋದು? ಪಾಕಿಸ್ತಾನದ ರಕ್ಷಣಾ ಸಚಿವರು ಎಲ್ಲಿ? ಪಾಕಿಸ್ತಾನದ ಸಂಸತ್ತಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಈ ಸಂಸತ್ತಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಉಲ್ಲೇಖಿಸಿ ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದರು. ಕೇವಲ ರಕ್ಷಣಾ ಸಚಿವರು ಮಾತ್ರ ಅಲ್ಲ, ಹಿಂದೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಎಲ್ಲೋ ಅಮೆರಿಕ ಪ್ರವಾಸದಲ್ಲಿ ಇರ್ತಾರವರು. ಅಮೆರಿಕ ಪ್ರವಾಸದಲ್ಲಿದ್ದಂತಹ ಸಮಯದಲ್ಲಿ ಇಮ್ರಾನ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಾಕಿಸ್ತಾನದಲ್ಲಿ 60,000ದಿಂದ 70,000 ಭಯೋತ್ಪಾದಕರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಸವಲತ್ತನ್ನು ಕೊಡಲಾಗ್ತಿದೆ ಅಂತ ಪ್ರಧಾನಿಗಳು ಹೇಳಿದ್ದದು. ಇದನ್ನು ಉಲ್ಲೇಖ ಮಾಡಿ ಯಾರು ಹೇಳೋ ಪ್ರಯತ್ನವನ್ನು ಮಾಡಿದ್ರು? ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ತೆಗೆದಿಟ್ಟು ಇಂಥವ್ರ ಜೊತೆ ನಾವು ಯಾವ ಮಾತುಕತೆ ನಡೆಸಬೇಕು, ಈ ಕಾರಣಕ್ಕಾಗಿ ಭಯೋತ್ಪಾದನೆಯಿಂದ ಮತ್ತೊಬ್ಬರನ್ನ ಸಾಯಿಸೋದಕ್ಕೆ ಹೋದ್ರು, ಇವತ್ತು ಪಾಕಿಸ್ತಾನವೂ ಕೂಡ ಸಾಯ್ತಾ ಇದೆ ಅಂತ ಹೇಳ್ತಾ ಇರೋದು. ಇದಕ್ಕೆ ಪುಷ್ಟಿ ಎನ್ನುವಂತೆ ಅನೇಕ ಬಾರಿ IMFನವರು ಸಾಲವನ್ನು ತಿರಸ್ಕಾರ ಮಾಡಿದ್ದು ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ದೀವಿ. ಮತ್ತೊಂದು ಕಡೆ ಅಮೆರಿಕಕ್ಕೆ ಬೇಕಾಗಿದ್ದಂತಹ ಒಬ್ಬ ಉಗ್ರ ಅಮೆರಿಕ ಹುಡುಕಿ ಸಾಕಾಗಿತ್ತು, ಎಲ್ಲಿತ್ತು ಅನ್ನೋದು ಗೊತ್ತಾಗಲಿಲ್ಲ. ಅದೇ ರಹಸ್ಯ ಕಾರ್ಯಾಚರಣೆಯ ಮುಖಾಂತರ ಪಾಕಿಸ್ತಾನದಲ್ಲೇ ಹೊಡೆದುರುಳಿಸಿದ್ರು. ಅವತ್ತು ಪಾಕಿಸ್ತಾನಕ್ಕೆ ಗೊತ್ತಾಗಿತ್ತು ಇದು ನಮ್ಮ ಹಿನ್ನಡೆ ಅಂತ. ಇಂತಹ ಬೆಳವಣಿಗೆಗಳಾಗಿತ್ತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಿಂಧೂ ನದಿ ನೀರು ಹಂಚಿಕೆಯ ಹಳೆಯ ಒಪ್ಪಂದ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960ರಲ್ಲಿ ಒಂದು ಬೆಳವಣಿಗೆ ಆಯಿತು. ಸಿಂಧೂ ನದಿ ನೀರು ಅಂದರೆ ಈ ಹಿಂದೆ ದ್ವಿರಾಷ್ಟ್ರ ಸಿದ್ಧಾಂತದ ಮುಖಾಂತರ ಪಾಕಿಸ್ತಾನ ಮತ್ತು ಭಾರತ ಎಲ್ಲವೂ ಕೂಡ ಆಗಿತ್ತಲ್ಲ, ಅದಾದ ನಂತರ 1960ರಲ್ಲಿ ಒಂದು ಬೆಳವಣಿಗೆ ಆಯಿತು. ಆ 1960ರಲ್ಲಿ ಆ ಬೆಳವಣಿಗೆ ಆದ ನಂತರ ಸಿಂಧೂ ನದಿ ನೀರಿನ ಒಪ್ಪಂದ ಅದು. ಈಗ ಸೆಪ್ಟೆಂಬರ್ 19, 1960 ಪಾಕ್ನ ಕರಾಚಿಯಲ್ಲಿ ಸಹಿ ಆಗುತ್ತೆ. ನೆಹರು ಇರ್ತಾರೆ, ಅಲ್ಲಿಂದ ಅಯೂಬ್ ಖಾನ್ ಎಲ್ಲ ಇರ್ತಾರೆ. ಈ ವಿಶ್ವ ಬ್ಯಾಂಕ್ ಇದರ ಮಧ್ಯಸ್ಥಿಕೆಯನ್ನು ವಹಿಸಲಾಗುತ್ತೆ. ಇದರಲ್ಲಿ ಏನು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರೆ, ಪೂರ್ವದ ನದಿಗಳು, ಅದು ರವಿ, ಬಿಯಾಸ್, ಸಟ್ಲೇಜ್, ಈ ಎಲ್ಲ ನದಿಗಳ 100% ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತಕ್ಕೆ ಹಕ್ಕಿದೆ ಅಂತ. ಮತ್ತೊಂದು ಕಡೆ ಪಶ್ಚಿಮದ ನದಿಗಳಾದಂತಹ ಸಿಂಧು, ಝೇಲಂ ಮತ್ತು ಜಿನಾಬ್ ನದಿಗಳನ್ನು ಬಳಕೆ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ನಿಯಂತ್ರಣ ಇದೆ. 80% ನೀರನ್ನು ಅವರು ಬಳಕೆ ಮಾಡಿಕೊಳ್ಬೇಕು ಅಂತ. ಆದರೆ ಪಶ್ಚಿಮದ ಈ ನದಿಗಳ ಮೇಲೆ ಪಾಕಿಸ್ತಾನದ ನಿಯಂತ್ರಣ ಇದ್ರೂ ಕೂಡ ಕೃಷಿ ಮತ್ತು ಜಮ್ಮು ಕಾಶ್ಮೀರದ ಕಾರಣಕ್ಕಾಗಿ ಭಾರತ ಅದನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ. ಯಾವಾಗ ಪಹಲ್ಗಾಮ್ನಲ್ಲಿ ಕಳೆದ ಬಾರಿ ದಾಳಿ ಆಯ್ತಲ್ಲ, ಭಾರತ ಒಂದು ಎಚ್ಚರಿಕೆ ಕೊಡ್ತು. ಏನಂತ? ನೀರು ಮತ್ತು ರಕ್ತ ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ನೀರು ಮತ್ತು ರಕ್ತ ಏಕಕಾಲದಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ಮತ್ತು ಮಾತುಕತೆಯೂ ಕೂಡ ಏಕಕಾಲದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಯಾರಿಗೆ ಎಚ್ಚರಿಕೆಯನ್ನು ಕೊಟ್ಟರು? ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಈ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನ್ಯೀಕರಣದಲ್ಲಿ ಇಡೋ ಪ್ರಯತ್ನವನ್ನು ಮಾಡಿತು. ಯಾಕೆ ಅಮಾನ್ಯೀಕರಣ ಅಂತ ಹೇಳಿದರೆ, ಚಳಿಗಾಲದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಗೋಧಿಯನ್ನು ಬೆಳೆಯಲಾಗುತ್ತಲ್ಲ, ಆ ಗೋಧಿ ಬೆಳೆಯುವಂತಹ ಬೆಳೆಗಳಿಗೆ ಸಿಂಧೂ ನದಿಯ ನೀರು ಮೂಲ ಆಗುತ್ತೆ. ಸಿಂಧೂ ನದಿ ನೀರು ಬೇಕು. ಒಂದು ವೇಳೆ ಸಿಂಧೂ ನದಿಯಿಂದ ನೀರು ಹೋಗದೆ ಹಾಗಾದರೆ ಭಾರತ ಏನು ಮಾಡ್ಬೋದು? ನಾಳೆ ಭಾರತ ಈ ಒಪ್ಪಂದವನ್ನು ಅಮಾನ್ಯೀಕರಣದಲ್ಲಿ ಇಡುವ ಮುಖಾಂತರ ಒಂದು ದೊಡ್ಡ ಮಟ್ಟದ ಜಲಾಶಯವನ್ನು ಕಟ್ಟಿಕೊಂಡು ಆ ನದಿ ನೀರನ್ನು ನಮ್ಮ ದೇಶಕ್ಕೆ ನಾವು ಬಳಕೆ ಮಾಡ್ಕೊಳ್ಬೋದು ಅಂತ ಈ ಆಲೋಚನೆ ಇದೆ. ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇರೋದು. ಅದನ್ನು ಉಲ್ಲೇಖ ಮಾಡಿ ಅನುಪಮಾ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, POK ನಮ್ಮದು, ಜಾಗ ಖಾಲಿ ಮಾಡಿ ಅಂತ ಹರಿಸಿಂಗ್ ಹಿಂದೆನೇ ಒಪ್ಪಂದ ಮಾಡಿದ್ರು. ಭಾರತಕ್ಕೆ ಬರೆದು ಕೊಟ್ಟುಬಿಟ್ರು. ಅದನ್ನು ಭಾರತಕ್ಕೆ ಸೈನ್ ಮಾಡಿದ್ರು. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಕಡೆ ಬಂದು ಅವ್ರು ಕೇಳ್ತಾರೆ, ನಿಮ್ಮ ಸೈನ್ಯ ಬೇಕು ನಮಗೆ ಸಹಾಯಕ್ಕೆ, ಪಾಕಿಸ್ತಾನದವ್ರು ದಾಳಿ ಮಾಡ್ತಿದ್ದಾರೆ ಅಂತ, ನೀವು ನಮ್ಗೆ ಬರೆದು ಕೊಡಬೇಕು, ಆಮೇಲೆ ಒಪ್ಪಂದ ಅಂತ. ಆಯಿತು, ಬರೆದು ಕೊಟ್ಟರು. ಅವತ್ತೇ ಅಂದರೆ ಜಮ್ಮು ಕಾಶ್ಮೀರ ಭಾರತದ್ದಾಯಿತು. ಇದೀಗ POK ಏನಿದೆ ಅದನ್ನು ನೀವು ಅಕ್ರಮ ಮಾಡಿ ತೆಗೆದುಕೊಂಡು ಹೋಗಿದ್ದೀರಿ, ಹೀಗಾಗಿ ಅದನ್ನು ಕೊಡಬೇಕು ಅಂತ. ಆದ ಕಾರಣಕ್ಕಾಗಿ ಭಾರತದಲ್ಲಿ ಬೆಳವಣಿಗೆ ಆಗಿದ್ದರೆ ನೋಡಿದ್ದೀವಿ. 94ರಲ್ಲೆಲ್ಲ ಒಪ್ಪಂದ ಆಯಿತು. ಅದಾದ ನಂತರ ಜಮ್ಮು ಇಲ್ಲಿ POK ಜನರಿಗಾಗಿಯೇ 24 ಸ್ಥಾನಗಳನ್ನು ಖಾಲಿ ಇಟ್ಟಿದ್ದು. 2019ರಲ್ಲಿ 370 ರದ್ದು ಮಾಡಿ ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. 370 ರದ್ದಾದಮೇಲೆ ಮುಜಾಫರಾಬಾದ್ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳನ್ನೆಲ್ಲ ಸೇರಿಕೊಂಡು ಒಟ್ಟಾರೆ ನಕಾಶೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಪ್ರಯತ್ನ ಪಡ್ತಾ ಇದೆ. ಅಂದರೆ ನೀವು 47ರ ಸಮಯದಲ್ಲಿ POKಯೂ ಕೂಡ ವಶವಾಗಿದ್ದು ಹೆಂಗೆ ಅಂತ ಹೇಳಿದ್ರೆ ದಾಳಿಗಳ ಮುಖಾಂತರವೇ. ಒಂದು ಯಾವುದೋ ಬುಡಕಟ್ಟು ಸಮುದಾಯದ ರೂಪದಲ್ಲಿ ಅವರು ಬಂದು ಅದನ್ನು ವಶಪಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಭಾರತ ಅವತ್ತಿನಿಂದಲೇ ಪ್ರತಿರೋಧವನ್ನು ತೋರಿಸ್ತಾ ಇದೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತ ಹೇಳಿದೆ POKಯೂ ಕೂಡ ನಮ್ಮದೇ, ಒಂದು ದಿನ ನಾವು ಅದನ್ನು ಪಡೆದುಕೊಂಡು ತೀರ್ತೀವಿ ಅಂತ. ಅದರ ಭಾಗವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಇದು POK ಮತ್ತು
ಪಾಕಿಸ್ತಾನದ ಕಥೆಗಳು, ಪಾಕಿಸ್ತಾನ ಹೆಂಗೆ ನಡೆದುಕೊಳ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ಏನು ಎತ್ತ ಅಂತ ಇದೀಗ ಅನುಪಮಾ ಸಿಂಗ್ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅನೇಕ ಬಾರಿ ಈ ವಿಚಾರವನ್ನು ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆದವರು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತ್ತು. ಆದರೆ ಭಾರತ ಕಡಾಖಂಡಿತವಾಗಿ ಈ ಹಿಂದೆಯೂ ಕೂಡ ಹೇಳಿತ್ತು, ಇವತ್ತು ಹೇಳ್ತಾ ಇದೆ. ಏನು ಅಂತ ಹೇಳಿದ್ರೆ ಪಾಕಿಸ್ತಾನ ಮತ್ತು ಅಂದರೆ ಈ ವಿಚಾರಗಳೇನಿದೆ ಇದು ದ್ವಿಪಕ್ಷೀಯ ಮಾತುಕತೆಗಳು, ನಾವು ಮಾತ್ರ ಬಗೆಹರಿಸ್ಕೊಳ್ತೀವಿ ಅಂತ. ಹೀಗಾಗಿ ಏನಾಗುತ್ತೆ ನೋಡೋಣ. ಮೇಕೆದಾಟು ಆಗಲೇಬೇಕು ಅಂತ ಕರ್ನಾಟಕ ಸರ್ಕಾರ ಪಣ ತೊಟ್ಟಿ ನಿಂತಿದೆ. ಡಿ.ಕೆ. ಶಿವಕುಮಾರ್ ಪಾದಯಾತ್ರೆ ಮಾಡಿದ್ದನ್ನೆಲ್ಲ ನೋಡಿದ್ವಿ. ಆದರೆ ತಮಿಳುನಾಡಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅದು DMK, IDMK, ಇವತ್ತಿನ TVK ಎಲ್ಲರೂ ಕೂಡ ಮೇಕೆದಾಟನ ವಿರೋಧವನ್ನು ಮಾಡ್ತಾನೆ ಬಂದಿದ್ದಾರೆ. ಅದು ಜಯಲಲಿತಾಯಿಂದ ಹಿಡಿದು ಸ್ಟಾಲಿನ್ ಅವರಿಂದ ಹಿಡಿದು ಅದಾದ ನಂತರ ಇವತ್ತಿನ ವಿಜಯ್ ಅವರ ತನಕವೂ ಕೂಡ ವಿರೋಧ. ಇದೀಗ ತಮಿಳುನಾಡು ಸರ್ಕಾರ ಒನ್ಸ್ ಅಗೇನ್ ಮೇಕೆದಾಟು ವಿರುದ್ಧ ನಿರ್ಣಯವನ್ನು ಮಂಡಿಸಿದೆ. ಏನೇನು ಬೆಳವಣಿಗೆ ಆಯಿತು, ಕರ್ನಾಟಕದ ಸ್ಟ್ಯಾಂಡ್ ಏನು, ತಮಿಳುನಾಡಿನ ಆಕ್ಷೇಪಗಳೇನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೇಕೆದಾಟು ವಿರುದ್ಧ ತಮಿಳುನಾಡು ಇದೀಗ ನಿರ್ಣಯವನ್ನು ಮಾಡಿದೆ. ಏನು ನಿರ್ಣಯ? ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ವಿರುದ್ಧ ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಲಾಯಿತು. CM ಜೋಸೆಫ್ ವಿಜಯ್ ಮಂಡಿಸಿದಂಥ ನಿರ್ಣಯಕ್ಕೆ ಕಾಂಗ್ರೆಸ್ ಮತ್ತು VCK ಪಕ್ಷಗಳೆಲ್ಲ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟರು. ಅಂದರೆ ಮೇಕೆದಾಟು ಅಣೆಕಟ್ಟನ್ನು ನಿರ್ಮಾಣ ಆಗಬಾರ್ದು ಅಂತ ಯಾರ ವಾದ? ತಮಿಳುನಾಡವರು ವಾದ. ಆದರೆ ಕರ್ನಾಟಕ ನಮ್ಮದೇ ನೆಲದಲ್ಲಿ ಅಣೆಕಟ್ಟು ಕಟ್ಟಿದರೆ ಏನು ಎತ್ತ ಅಂತ ಪರಿಸರ ಅನುಮತಿ ಸಿಗೋದೆಲ್ಲ ಬಾಕಿ ಇದೆ. ಹೀಗಾಗಿ ಅದನ್ನು ಕೊಡಬಾರದು ಅಂತ ಏಕಪಕ್ಷೀಯ ಪ್ರಯತ್ನ ಅಂತ ತಮಿಳುನಾಡು ಸರ್ಕಾರ ಎಲ್ಲ ಕರೆದಿದೆ. ಕಾವೇರಿ ನೀರಿನ ಮೇಲೆ ಮೇಕೆದಾಟು ಯೋಜನೆ ತಮಿಳುನಾಡಿನ ಹಕ್ಕುಗಳಿಗೆ ವಿರುದ್ಧ ಅಂತೆಲ್ಲ ಅವರು ಹೇಳಿದರು. ಏನೇನು ಬೆಳವಣಿಗೆ ಆಯ್ತು ನೋಡಿ. ಅವರು ಉಲ್ಲೇಖ ಮಾಡಿರುವಂಥ ಅಂಶಗಳು ಏನಂದರೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಮೇಕೆದಾಟು ಸಮತೋಲಿತ ಜಲಾಶಯ ಯೋಜನೆಗೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತಾಂತ್ರಿಕ ಮತ್ತು ಪರಿಸರ ಇಲಾಖೆಯ ಅನುಮೋದನೆಗಳನ್ನು ಕೊಡಬಾರದು ಅಂತ ನಿರ್ಣಯದಲ್ಲಿ ಅಂಗೀಕರಿಸಲಾಗಿದೆ. ಮತ್ತೊಂದು ಕಡೆ DPR ತಿರಸ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಿರುವಂತಹ ಹೊಸ ವಿಸ್ತೃತ ಯೋಜನೆಯನ್ನು ಪರಿಶೀಲನೆ ಮಾಡದೆ ನೇರವಾಗಿ ತಿರಸ್ಕಾರ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು. ಮತ್ತೊಂದು ಕಡೆ ಹೇಳ್ತಿದ್ದಾರೆ ನ್ಯಾಯಾಲಯದ ಉಲ್ಲಂಘನೆ ಅಂತ. ಕಾವೇರಿ ಕೊಳ್ಳ ಈಗಾಗಲೇ ನೀರಿನ ಕೊರತೆ ಎದುರಿಸ್ತಾ ಇರುವಂತಹ ಪ್ರದೇಶ ಆಗಿದೆ. ಕಾವೇರಿ ಜಲ ವಿವಾದ ನ್ಯಾಯಾಧೀಕರಣ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಕೆಳ ಹಂತದ ರಾಜ್ಯಗಳ ಅಂದರೆ ತಮಿಳುನಾಡು ಒಪ್ಪಿಗೆ ಇಲ್ಲದೆ ಕರ್ನಾಟಕ ಏಕಪಕ್ಷೀಯವಾಗಿ ಯಾವುದೇ ಹೊಸ ಜಲಾಶಯ ನಿರ್ಮಿಸಿಲ್ಲ ಅನ್ನೋದು ನಿರಸ್ಮಾರ್ದು ಅನ್ನೋದು ಅವ್ರ ವಾದ ಆಗಿದೆ. ಇದಕ್ಕಾಗಿ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕಾವೇರಿ ನದಿಗೆ ಅಡ್ಡಲಾಗಿ ಏನಾದರೂ ಮೇಕೆದಾಟು ಬಳಿ ಜಲಾಶಯ ನಿರ್ಮಾಣ ಮಾಡಿದರೆ ತಮಿಳುನಾಡಿನ ಡೆಲ್ಟಾ ಪ್ರದೇಶದ ರೈತರಿಗೆ ಸಿಗಬೇಕಾದಂಥ ಕಾವೇರಿ ನೀರಿನ ಹರಿವೆಲ್ಲ ಕಡಿಮೆ ಆಗುತ್ತೆ ಅಂತ ಅವರ ಆತಂಕ ಇದೆ. ಆದರೆ ಕರ್ನಾಟಕ ತನ್ನ ಜಲಾಶಯ ತುಂಬಿದ ನಂತರವಷ್ಟೇ ಹೆಚ್ಚುವರಿ ನೀರನ್ನು ಬಿಡುತ್ತದೆ. ಇದರಿಂದ ತಮಿಳುನಾಡಿನ ಕೃಷಿ ಕ್ಷೇತ್ರಕ್ಕೆ ಹಿನ್ನಡೆ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಿರೋದು. ಬಟ್ ಕರ್ನಾಟಕ ಸರ್ಕಾರ ಇದಕ್ಕೊಂದು ಸ್ಪಷ್ಟನೆ ಕೊಡ್ತು. ಏನಂತ? ಕುಡಿಯುವ ನೀರಿನ ಯೋಜನೆ ಮಾತ್ರ ಇದು. ಮೇಕೆದಾಟು ಕೇವಲ ನೀರಾವರಿ ಯೋಜನೆ ಅಲ್ಲ, ಇದು ಕುಡಿಯೋದಕ್ಕೆ ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವಂತಹ ಅಂದರೆ 4.75 TMC ನೀರು ಕೊಡುತ್ತೆ. ವಿದ್ಯುತ್ ಉತ್ಪಾದನೆ ಎಲ್ಲ ಮಾಡ್ತೀವಿ. ಮತ್ತೊಂದು ಕಡೆ ಎಷ್ಟೇ ಬಾರಿ ಇದ್ರ ಬಗ್ಗೆ ನಾವು ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಸ್ವಂತ ಜಾಗದಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ ತಮಿಳುನಾಡಿನ ತಕರಾರು ಯಾಕೆ? ತಮಿಳುನಾಡು ಯಾಕೆ ಆಕ್ಷೇಪವನ್ನು ಹೊರ ಹಾಕುತ್ತೆ? ಯಾವುದೇ ಕಾರಣಕ್ಕೂ ನಾವು ಇದರಿಂದ ಹಿಂದೆ ಸರಿಯಲ್ಲ ಅಂತ ಕರ್ನಾಟಕ ಸರ್ಕಾರ ಇದಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ತೀರ್ಪು ಉಲ್ಲಂಘನೆ ವಿಜಯ್ ಖ್ಯಾತಿ ತೆಗಿತಾ ಇದ್ದಾರೆ. ಯಾವುದ್ಯಾವುದು ತೀರ್ಪು? 2007ರ ನ್ಯಾಯಮಂಡಳಿ ಮತ್ತು 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕರ್ನಾಟಕ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಜಲಾನಯನ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಅಣೆಕಟ್ಟು ನಿರ್ಮಾಣ ಮಾಡೋದು ಕಾನೂನು ಬಾಹಿರ ಅಂತ ದಳಪತಿ ವಿಜಯ್ ಹೇಳಿದ್ದಾರೆ. ಯೋಜನೆಯ DPR ಅನ್ನು ಕೇಂದ್ರ ಜಲ ಆಯೋಗ ಪರಿಶೀಲಿಸಬಾರದು ಅಂತೆಲ್ಲ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಕೆಲವು ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ತಮಿಳುನಾಡು ಸರ್ಕಾರ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ 2007ರ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಅಂತಿಮ ತೀರ್ಪು ಮತ್ತು 18ರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲ ಹೇಳ್ತಿದ್ದಾರೆ. 2007ರಲ್ಲಿ ಏನು ಬಂತು ತೀರ್ಪು, ಮತ್ತು 2018ರಲ್ಲೂ ಕೂಡ ಬಂತು. 2007ರ ಪ್ರಕಾರ ಕಾವೇರಿ ಕೊಳ್ಳದ ಒಟ್ಟು ನೀರಿನ ಲಭ್ಯತೆಯನ್ನು ಲೆಕ್ಕ ಹಾಕಿ 4 ರಾಜ್ಯಗಳು ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಇವರು ನಿರ್ದಿಷ್ಟ ಪ್ರಮಾಣದ ನೀರನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ನೀರು ಸಿಗಬೇಕು ಅನ್ನೋದನ್ನು ಹಂಚಿಕೆ ಮಾಡಲಾಗಿದೆ. ಕಾವೇರಿ ಕೊಳ್ಳ ಈಗಾಗಲೇ ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಯಾವುದೇ ಹೊಸ ಯೋಜನೆ ಕೈಗೆತ್ತಿಕೊಳ್ಳೋದಕ್ಕೆ ಹೆಚ್ಚುವರಿ ನೀರನ್ನು ಸಂಗ್ರಹ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯಗಳು ಸ್ಪಷ್ಟಪಡಿಸಿವೆ ಅನ್ನೋದು ತಮಿಳುನಾಡಿನ ನಿಲುವು. ಮತ್ತೊಂದು ಕಡೆ ಅವರು ಹೇಳ್ತಾರೆ, 2018ರ ತೀರ್ಪಿನ ಪ್ರಕಾರ ಕರ್ನಾಟಕ ಬಿಳಿಗುಂಡ್ಲು ಮಾಪನ ಕೇಂದ್ರದ ಮುಖಾಂತರ ತಮಿಳುನಾಡಿಗೆ 177.25 TMC ನೀರನ್ನು ನಿಯಮಿತವಾಗಿ ಹರಿಸಬೇಕು. ಒಂದು ವೇಳೆ ನೀವು ಮೇಕೆದಾಟು ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಿದರೆ ಮಳೆಯಾಶ್ರಿತ ಮಧ್ಯಂತರ ಜಲಾನಯನ ಪ್ರದೇಶದಿಂದ ತಮಿಳುನಾಡಿಗೆ ಹರಿಯುವಂಥ ಈ ಅನಿಯಂತ್ರಿತ ನೀರಿನ ಹರಿವನ್ನು ಕರ್ನಾಟಕ ನಿಯಂತ್ರಣ ಮಾಡಿಬಿಡುತ್ತೆ. ಅಂದರೆ ನಮಗೆ ಸಿಗಬೇಕಾದಂತಹ ನೀರಿನ ಪಾಲು ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಗೋದಿಲ್ಲ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಬೇಡ, ಇದು ನೇರವಾಗಿ ಕೋರ್ಟ್ನ ಆದೇಶದ ಉಲ್ಲಂಘನೆ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಇದಕ್ಕೂ ಕೂಡ ಸಮರ್ಥನೆ ಕೊಡ್ತು. 2007ರ ನ್ಯಾಯಮಂಡಳಿಯ
ಅಂತಿಮ ಆದೇಶ ಅಥವಾ 18ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಮೇಕೆದಾಟು ಯೋಜನೆಯನ್ನು ನಿರ್ಬಂಧಿಸುವಂತಹ ಯಾವುದೇ ಆದೇಶಗಳು ಬಂದಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಕರ್ನಾಟಕ ಸರ್ಕಾರದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಕಾವೇರಿಯೇ ಗತಿ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಸಹಜವಾಗಿ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳು ಎಲ್ಲರೂ ಕೂಡ ಕಾವೇರಿ ಮೇಲೆ ಡಿಪೆಂಡೆನ್ಸಿ ಆಗಿರೋದು. ಕಾವೇರಿ ನೀರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ಮಂಡ್ಯ ಭಾಗದ ರೈತರಿಗೆ ಕಾವೇರಿ ನೀರು ಬೇಕು, ಬೆಂಗಳೂರಿಗೆ ಕುಡಿಯೋದಕ್ಕೆ ಕಾವೇರಿ ನೀರು ಬೇಕು. ತಮಿಳುನಾಡು ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಎಲ್ಲ ಖಡಕ್ ರಿಯಾಕ್ಷನ್ ಕೊಟ್ಟರು. ಮೇಕೆದಾಟು ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನ ಆಗುತ್ತೆ, ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಬಿಟ್ಟರೆ ಬೇರೆ ಯಾವ ಆಯ್ಕೆ ಇಲ್ಲ ಅಂತೆಲ್ಲ ಹೇಳಿದರು ಅವರು. ಈ ಯೋಜನೆಯಿಂದ ಒಂದೇ ಒಂದು ಬಕೆಟ್ ನೀರನ್ನು ಕೃಷಿಗೆ ಬಳಸೋದಿಲ್ಲ ಅಂತೆಲ್ಲ ಪ್ರತಿಜ್ಞೆ ಅವರು ಹೇಳ್ತಾ ಇದ್ದಾರೆ. ಕೇವಲ ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿಗಾಗಿ ಮಾತ್ರ ಅಂತ. 400 ಮೆಗಾ ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರು ಪೂರೈಕೆಯೇ ನಮ್ಮ ಯೋಜನೆಯ ಗುರಿ ಅಂತ ಯಾರು ಹೇಳ್ತಾ ಇರೋದು? ಇದೀಗ ಇದೇ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೇಳಿದ್ರು, ಹಿಂದೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಅವರ ಸರ್ಕಾರ ಬರೋದಕ್ಕಿಂತ ಮೊದಲು. ಹೀಗಾಗಿ ಅವರೆಲ್ಲ ಬದ್ಧರಾಗಿದ್ದಾರೆ. ಹೀಗಾಗಿ ಒಂದೇ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಕಡಿತಗೊಳಿಸೋದಿಲ್ಲ. 177.25 TMC ಏನು ತಮಿಳುನಾಡಿಗೆ ಹೋಗಬೇಕು, ಆ ನೀರನ್ನು ಸರಾಗವಾಗಿ ನಾವು ಹರಿಸ್ತೀವಿ, ಯಾವುದೇ ಕಾರಣಕ್ಕೂ ನಾವು ಇರಲ್ಲ. ಮತ್ತೊಂದು ಕಡೆ ಮಳೆ ನೀರನ್ನು ಸಂಗ್ರಹಿಸಿಡೋದಕ್ಕೆ ಮಾತ್ರ ಇದು ಬಳಕೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಮಾತುಕತೆಗೆ ಸಿದ್ಧ, ರಾಜತಾಂತ್ರಿಕ ಸಂಘರ್ಷ ಶುರುವಾಗಿದೆ. ನಾನು ಅವಾಗಲೇ ಹೇಳಿದೆ, ಯಾವುದೇ ಮುಖ್ಯಮಂತ್ರಿ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದರೂ ಈ ಸಂಘರ್ಷ ಇದ್ದೇ ಇರುತ್ತೆ. ಅದು ಯಾರ ಜೊತೆಗೆ ಮೈತ್ರಿ ಇದ್ದಾಗಲೂ ಕೂಡ. ಇದೀಗ TVK ಕಾಂಗ್ರೆಸ್ ಜೊತೆಗೆ ಮೈತ್ರಿ ಇದೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರ ಇದೆ. ಹೀಗಾಗಿ ಮಾತುಕತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆಗೆ ನಾನೆಲ್ಲ ಮಾತುಕತೆಯನ್ನು ನಡೆಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ತಮಿಳುನಾಡಿನ ಪಾಲಿನ 177 TMC ನೀರನ್ನು ಬಿಡೋದಕ್ಕೆ ಕರ್ನಾಟಕ ಸದಾ ಸಿದ್ಧವಾಗಿದೆ. ಪ್ರತಿ ವರ್ಷ ಸಮುದ್ರಕ್ಕೆ ಸೇರುತ್ತಿರುವಂಥ 100 TMCನ ಸಂಗ್ರಹ ಮಾಡೋದು, ಅಂದರೆ ಮಳೆ ನೀರನ್ನು ಸಂಗ್ರಹ ಮಾಡ್ತೀವಿ. ಆ ಮಳೆ ನೀರನ್ನು ಸಂಗ್ರಹ ಮಾಡೋದು ಮಾತ್ರ ನಮ್ಮ ಕೆಲಸ. ಅವ್ರಿಗೆ ಬೇಕಾದಂತಹ ನೀರನ್ನು ನಾವೆಲ್ಲ ಕೊಡ್ತೀವಿ ಅಂತ. ರಾಜಕೀಯ ಅಜೆಂಡಾ ಬಿಟ್ಟೆಲ್ಲ ಸಹಕಾರ ಕೊಡಬೇಕು ಅಂತ ಕರ್ನಾಟಕ ಮನವಿ ಮಾಡಿದೆ. ಮೇಕೆದಾಟು ಯೋಜನೆ ಜಾರಿಗೆ ತಂದೇ ತರ್ತೀವಿ ಅಂತ ರಾಜ್ಯ ಸರ್ಕಾರ ಇದೀಗ ಪಟ್ಟು ಹಿಡಿದು ಕೂತಿದೆ. ಹೀಗಾಗಿ ಏನು ಮಾತುಕತೆಗಳಾಗುತ್ತೆ, ಏನು ಕಾದು ನೋಡೋಣ. ಅಂದರೆ ನೀವು ನೋಡಿ, ವ್ಯತ್ಯಾಸಗಳಿಷ್ಟೇ. BJP ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಹಿಂದೆ DMK ಜೊತೆಗೆ ಕಾಂಗ್ರೆಸ್ನ ಮೈತ್ರಿಕೂಟ ಇತ್ತು, DMK ಯಾಕೆ ನೀವು ಒಪ್ಪಿಸಲಿಲ್ಲ ಅಂತ BJP ಅವರು ಹೇಳೋದು. ಇದೀಗ DMKಯಿಂದ ಹೊರಗೆ ಬಂದಿದ್ದಾರೆ, TVK ಜೊತೆಗೆ ಮೈತ್ರಿ ಇದೆ, ಕಾಂಗ್ರೆಸ್ ಮೈತ್ರಿಕೂಟ ಇದೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದೇ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು, ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿತ್ತು. ಇದೀಗ ಏನು ಹೇಳ್ತಾ ಇದ್ದಾರೆ, ನೀವು ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಬೇಕು ಅಂತ. ಬಟ್ ಇವರ ಜೊತೆಗೆ ಮೈತ್ರಿ ಇದ್ದಾಗಲೂ ಕೂಡ ವಿಜಯ್ ಅವರು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಇಲ್ಲ, ನಾವು ಮಾತುಕತೆಯನ್ನು ನಡೆಸ್ತೀವಿ, ಈ ಸಂಘರ್ಷವನ್ನು ಬಗೆಹರಿಸ್ತೀವಿ, ನಮ್ಮ ಜಾಗದಲ್ಲಿ ಅಣೆಕಟ್ಟನ್ನು ಕಟ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಮೇಕೆದಾಟು ಕರ್ನಾಟಕ ತಮಿಳುನಾಡು ಈ ಗೊಂದಲ ಬಗೆಹರಿಯುತ್ತಾ, ಕೋರ್ಟ್ನ ಆದೇಶಗಳಿಗೆ ಏನಾಗುತ್ತೆ ಏನು ನೋಡೋಣ. ಜನ ಕಾಯ್ತಿದ್ದಾರೆ, ಮಳೆ ಯಾವಾಗ ಬರುತ್ತೆ ಅಂತ. ಒಂದು ಕಡೆ ಎಲ್ ನೀನೋ ಪರಿಣಾಮ, ಹಿಂದೂ ಮಹಾಸಾಗರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಮತ್ತೊಂದು ಕಡೆ ಜೂನ್ ಕಳೆದು ಜುಲೈ ಬರೋ ಹೊತ್ತಾಯಿತು, ಮಳೆ ಮಾತ್ರ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ, ಏನೇನು ಆಗ್ತಾ ಇದೆ? ಆರೆಂಜ್ ಯೆಲ್ಲೋ ಅಲರ್ಟ್ಗಳನ್ನು ಪದೇ ಪದೇ ಕೊಡ್ತಾನೆ ಇದ್ದಾರೆ, ಬಟ್ ಮಳೆಗಳು ಮಾತ್ರ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಡೀಟೇಲ್ಸ್ ನೋಡೋಣ. ಅಲರ್ಟ್ ಇದ್ರೂ ಕೂಡ ಮಳೆ ಮಾಯ, ಕಾರಣ ಏನು? ಈ ಕರಾವಳಿ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಯಿತು, ಮಳೆ ವಿಪರೀತ ಆಗುತ್ತೆ ಅಂತ. ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು, ಹುಷಾರಿಂದ ಇರಬೇಕು, ಇತ್ಯಾದಿ ಸೂಚನೆಗಳು. ಬಟ್ ವಾಸ್ತವದಲ್ಲಿ ಮಳೆನೇ ಬರ್ತಾ ಇಲ್ಲ. ವಾತಾವರಣದಲ್ಲಿ ಸುಳಿಗಾಳಿ ಇದೆ, ನೀರಿನ ಆವಿ ಇಲ್ಲದೆ ಇರೋದು ಮಳೆಗೆ ಅಡ್ಡಿ ಆಗ್ತಾ ಇದೆ. ನಾನು ಮೊನ್ನೆಯೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಮೋಡಗಳಾಗೋದಕ್ಕೆ ಭೂಮಿಯಿಂದ ಒತ್ತಡ ಹೋಗಿ ಮೋಡಗಳು ಸೃಷ್ಟಿಯಾಗಬೇಕು. ಆ ಮೋಡ ಸೃಷ್ಟಿಯಾಗೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ, ಹೀಗಾಗಿ ಮಳೆ ಆಗ್ತಾ ಇಲ್ಲ. ಅರಬ್ಬಿ ಸಮುದ್ರದಿಂದ ತೇವಾಂಶ ಹೊತ್ತು ಬರಬೇಕಾದಂತಹ ಮಾರುತಗಳೆಲ್ಲವೂ ಕೂಡ ದುರ್ಬಲ ಆಗ್ತಾ ಇದೆ. ಸಮುದ್ರದ ಆಳದಲ್ಲಿ ವೀಕ್ಷಣಾ ಕೇಂದ್ರಗಳ ಕೊರತೆಯಿಂದ ಮುನ್ಸೂಚನೆಯಲ್ಲಿ ಎಲ್ಲ ವ್ಯತ್ಯಾಸ ಆಗ್ತಾ ಇದೆ ಅಂತೆ. ಹೀಗಾಗಿ ಹೆಚ್ಚಿನ ಜಾಗರೂಕತೆಯಿಂದ ಅಲರ್ಟನ್ನು ಹವಾಮಾನ ಇಲಾಖೆ ಎಲ್ಲ ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಸುರಿಯುವಂತಹ ಮಳೆ ಮುನ್ಸೂಚನೆಗೆ ಆಧಾರ, ಎಲ್ಲೋ ಒಂದು ಕಡೆ ಮಳೆ ಆಗುತ್ತೆ. ಬಟ್ ಈಗ ಬೆಂಗಳೂರಿನಲ್ಲೇ ನೋಡಿ, ಮೊನ್ನೆ ಸ್ವಲ್ಪ ಮಳೆ ಆಯಿತು, ಅದಾದ ನಂತರ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಮಳೆಯ ಸದ್ದೇ ಇಲ್ಲ. ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಮಳೆನೇ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲವೂ ಕೂಡ ಇದೆ ಅಂತ. ಮತ್ತೊಂದು ಕಡೆ ಅಲರ್ಟ್ಗಳು ಮಾತ್ರ ಮೇಲಿಂದ ಮೇಲೆ ಬರ್ತಾ ಇದೆ, ಅಲರ್ಟ್ ಇದ್ರೂ ಕೂಡ ಮಳೆ ಆಗ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಬರಗಾಲದ ವದಂತಿ ಬಗ್ಗೆ ಸ್ಪಷ್ಟನೆಯನ್ನು ಕೊಡಲಾಗಿದೆ. ಒಂದು ಕಡೆ ಬರಗಾಲ ಬರಬಹುದು, 2026 ಒಂದು ಭೀಕರ ಬರಗಾಲ ಆಗಬಹುದು ಅಂತ ಒಂದು ಚರ್ಚೆ. ಈ ಚರ್ಚೆಯ ನಡುವೆ ಇದೀಗ ಒಂದು ಸ್ಪಷ್ಟನೆ ಬಂದಿದೆ. ಏನು ಸ್ಪಷ್ಟನೆ ಅಂತ ಹೇಳಿದರೆ, ರಾಜ್ಯದಲ್ಲಿ 64% ಮಳೆ ಕೊರತೆ ಆಗಲಿದೆ ಅನ್ನುವಂಥದ್ದು ಒಂದು ಸುದ್ದಿ ಮೊನ್ನೆಯಿಂದ ಕೂಡ ಹರಿದಾಡ್ತಾ ಇತ್ತು. ಅದರಲ್ಲಿ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳು ಕೂಡ ಇದಕ್ಕೆ ವ್ಯಾಪ್ತಿಗೆ ಬರುತ್ತೆ ಅಂತ. ಎಲ್ ನೀನೋ ಪ್ರಭಾವ ಇದ್ದರೂ ಕೂಡ 8 ರಿಂದ 10% ಮಾತ್ರ ಮಳೆ ಕೊರತೆ ಆಗಬಹುದು ಎನ್ನುವಂತಹ ಸುದ್ದಿ
ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಬಿತ್ತನೆ ಕಾರ್ಯ ಎಲ್ಲ ಚುರುಕಾಗಿದೆ. 17 ಲಕ್ಷ ಹೆಕ್ಟರ್ಗೆ ವಿಸ್ತರಣೆ ಆಗಿದೆ. ಎಲ್ಲ ಬಿತ್ತುಬಿಟ್ಟಿದ್ದಾರೆ ಜನ ಈಗಾಗಲೇ. ಹೀಗಾಗಿ ಮಳೆಗಾಗಿ ಕಾಯ್ತಿದ್ದಾರೆ. ಭೀಕರ ಬರಗಾಲದ ಲಕ್ಷಣಗಳಿಲ್ಲ. ಮಳೆ ಅಂದರೆ ಈಗ ಆಗಲಿಲ್ಲ ಅಂದರೂ ಕೂಡ ಎಲ್ಲಿನೂ ಪ್ರಭಾವ ಕಡಿಮೆ ಆಗಿದ್ದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ವೇಳೆಗೆ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವದಂತಿಗಳನ್ನು ನಂಬಬೇಡಿ ಅಂತ ರೈತರಿಗೆ ಸಲಹೆಯನ್ನು ಕೊಡ್ತಾ ಇರೋದು. ಅಂದರೆ ಎಲ್ನೀನೋ ಬರ್ತಾ ಇದೆ, ಎಲ್ನೀನೋ ಕಾರಣಕ್ಕಾಗಿ ಸೂಪರ್ ಎಲ್ನೀನೋ ಆಗುತ್ತೆ, ಸೂಪರ್ ಎಲ್ನೀನೋ ಆದಾಗ ಭೀಕರ ಬರಗಾಲ ಬರುತ್ತೆ, ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗ್ಬಿಡುತ್ತೆ, ಇತ್ಯಾದಿ ಸುದ್ದಿಗಳೆಲ್ಲ ಬರ್ತಾ ಇದೆ. ಬಟ್ ಇದನ್ನೆಲ್ಲವನ್ನು ಕೂಡ ನಂಬೇಡಿ, ಬಟ್ ಹುಷಾರಾಗಿರಿ, ಮಳೆ ಆಗುತ್ತೆ ಅಂತ ವದಂತಿಗಳನ್ನು ತಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಜೂನ್ 22ರಿಂದ ಮಳೆ ಅಲರ್ಟ್ಗಳ ಅರ್ಥ ಏನು? ಜೂನ್ 22ರಿಂದ ಮಳೆ ಅಂತ ಹೇಳ್ತಾ ಇದ್ದಾರೆ. ಏನಿದರ ಅಲರ್ಟ್ಗಳ ಅರ್ಥ? ಜೂನ್ 22ರಿಂದ ಕರಾವಳಿ ಮತ್ತು ದಕ್ಷಿಣ ಒಳನಾಡಲ್ಲಿ ಮುಂಗಾರು ಮಳೆ ಮತ್ತೆ ಚುರುಕಾಗುತ್ತಂತೆ. ಎಲ್ಲೋ ಎಚ್ಚರವಾಗಿರಿ, ಹವಾಮಾನ ಕೆಟ್ಟು ಚಟುವಟಿಕೆಗೆ ಅಡ್ಡಿ ಆಗ್ಬೋದು ಅಂತ ಅದೊಂದು ಎಚ್ಚರಿಕೆ. ಆರೆಂಜ್, ಸದಾ ಸಿದ್ಧವಾಗಿರಿ, ಸಂಚಾರ ಮತ್ತು ವಿದ್ಯುತ್ ವ್ಯತ್ಯಯದ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ರೆಡ್, ಕ್ರಮ ಕೈಗೊಳ್ಳಿ, ಜೀವ ಮತ್ತು ಆಸ್ತಿಗೆ ಅಪಾಯವಿರುವಂಥ ಹವಾಮಾನ ಇರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ತಂಪಾದ ವಾತಾವರಣ ಇರುತ್ತೆ, ಸಾಧಾರಣ ಮಳೆ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದೆ. ಅಂದರೆ ಈ ಕಳೆದ ಕೆಲವು ದಿನಗಳಿಂದ ಮಳೆ ಬರ್ತಾ ಇಲ್ಲ, ಮುಂಗಾರು ಮಳೆಯೆಲ್ಲ ದುರ್ಬಲ ಆಗಿಬಿಟ್ಟಿದೆ ಅಂತ ನಾವೆಲ್ಲ ಏನು ಹೇಳ್ತಾ ಇದ್ದೀವಿ, ಆ ದುರ್ಬಲವಾಗಿರುವಂಥ ಮುಂಗಾರು ಮತ್ತಷ್ಟು ಶಕ್ತಿಯನ್ನು ಪಡೆದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಆಗುತ್ತೆ ಎನ್ನುವಂತಹ ಸುದ್ದಿಗಳನ್ನು ಅವರು ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಹವಾಮಾನ ಕೆಟ್ಟು ಚಟುವಟಿಕೆಗೆಲ್ಲ ಅಡ್ಡಿ ಆಗ್ಬೋದು, ಸ್ವಲ್ಪ ಹುಷಾರಿಂದ ಇರಿ ಅಂತೆಲ್ಲ ಹೇಳಿದ್ದಾರೆ. ಆರೆಂಜ್, ಸದಾ ಸಿದ್ಧವಾಗಿರಬೇಕು, ವಿದ್ಯುತ್ ವ್ಯತ್ಯಯದ ಸಮಸ್ಯೆಗಳಾಗ್ಬೋದು, ಹೀಗಾಗಿ ಎಲ್ಲ ಅಲರ್ಟ್ ಆಗಿರಿ, ಸ್ವಲ್ಪ ಮುಂಜಾಗ್ರತೆಯಿಂದ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಮಳೆ ಬರುತ್ತಾ, ಮಳೆ ಹೋಗುತ್ತಾ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಅಡಿಯೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.